ನಮಸ್ಕಾರ 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 ಮಾರ್ನಿಂಗ್ ವಿತ್ ಮುರಳಿ ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಕಾರ್ಯಕ್ರಮ ಸೋಮವಾರ ದಿನ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ ಇದು ರೀ, ಭಾನುವಾರನೂ ಬಿಡಲ್ಲ ಸೋಮವಾರನೂ ಬಿಡಲ್ಲ, ಕೆಲ್ಸಕ್ಕೆ ಹೋಗ್ಬೇಕ್ರಿ ರೀ, 9 ಗಂಟೆಗೆ ಮನೆ ಬಿಡ್ಬೇಕ್ರಿ, ಬೇಗ ಗ್ರಹಚಾರಗಳನ್ನ ಹೇಳಿ ಮುರಳಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಕಾರ್ಯಕ್ರಮ. ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ರೀ ಮುರಳಿ, ನೀವೇನೋ ರೀ, ನೀವು ಗ್ರಾಚಾರ ಹೇಳಿದ್ಮೇಲೆ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಖುಷಿಯಾಗಿರ್ತೀವಿ, ಬೇರೆಯವ್ರ ಥರ ಎದುರಿಸಲ್ಲ, ಇದು ಮಾಡಿ ಅದು ಮಾಡಿ ಅಂತ ಹೇಳಲ್ಲ. ಏನೋ ಬೆಳಗ್ಗೆ ಹೊತ್ತು ಈ ಥರ ಒಂದು ರಿಫ್ರೆಶ್ಮೆಂಟ್ ಸಿಕ್ಬಿಟ್ರೆ ಸಾಯಂಕಾಲ ತನಕ ಜಾಲಿಯಾಗಿರ್ತೀವಿ ರೀ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಓಕೆ, ಏನಿಯೋ ನಾವು ಗ್ರಾಚಾರಗಳನ್ನ ಹೇಳ್ಬೇಕು, ಆದರೆ ಗ್ರಾಚಾರ ಹೇಳ್ಬೇಕು, ಗ್ರಾಚಾರ ಹೇಳ್ತೀವಿ, ಗ್ರಾಚಾರ ಹೇಳೋಕ್ಕೋಸ್ಕರನೇ ಬಂದು ಕೂತಿದ್ದೀವಿ ಸೋಮವಾರ ದಿನ ಬೆಳಗ್ಗೆ. ಓಕೆ, ಗ್ರಾಚಾರ ನಿಮ್ಮದು, ವಿಚಾರ ಮಾತ್ರ ನಮ್ಮದು. ಓಕೆ ಮುರಳಿ, ಹೇಳಿಪ್ಪ, ಶುರು ಮಾಡ್ಕೊಳ್ಳಿಪ್ಪ, ನಾವೆಲ್ಲ ಕಾಯ್ತಾ ಇದ್ದೀವಪ್ಪ. ಏನ್ರಿ ಮುರಳಿ, ಪಟ್ಟೆಗಿಟ್ಟೆ ಬೆಳ್ಕೊಂಡು ಸ್ವಲ್ಪ ಮಣಿಗಿಣಿ ಸರಗಳು ಹಾಕ್ಕೊಂಡು ಬಂದು ಕೂತ್ಕೊಂಡ್ರೆ ಅದ್ರ ಮಜಾನೇ ಬೇರೆ ಇರ್ತಾಯಿತ್ತು. ಬಟ್ ನೀವೇನು ಈ ಥರ ಹೊಸ ಲುಕ್ಕಲ್ಲಿ ಬಂದು ನಮಗೆಲ್ಲ ಹೇಳ್ತೀರಾ, ಆ ಫೀಲಿಂಗೇ ಬರಲ್ಲ ರೀ. ಫೀಲಿಂಗು ಇಲ್ಲಿರೋದು ಖಂಡಿತವಾಗ್ಲೂ ನೀವು ನೋಡ್ತಾ ರೀ, ಅದು ಅಡ್ಜಸ್ಟ್ ಆಗುತ್ತೆ. ಅವೆಲ್ಲ ಅಡ್ಜಸ್ಟ್ಮೆಂಟ್ ಅಷ್ಟೇ ರೀ. ಆ ಪಟ್ಟೆ ಬೆಳ್ಕೊಂಡು ಸರಗಳನ್ನೆಲ್ಲ ಹಾಕ್ಕೊಂಡು ನಿಮಗೆ ಭಯ ಬೀಳಿಸ್ಕೊಂಡು ಸೀರಿಯಸ್ ಆಗಿ ಹಿಂಗೆ ಕೂತ್ಕೊಂಡು ಹಿಂಗೆ ಮಾಡಬೇಡಿ ಅಂತ ಹೇಳೋದು, ಇವೆಲ್ಲ ಮಜಾ ಇರಲ್ಲ. ಓಕೆ, ನೋ ಪ್ರಾಬ್ಲಮ್, ನಿಮ್ಮ ಗ್ರಾಚಾರಗಳನ್ನ ತಿಳಿಸ್ತಾ ಇದ್ದೀವಿ. ಇಂದು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ನಡೀತಾ ಇದೆ, ಶುರುವಾಗಿದೆ. ತಾರೀಕು 15 ಸೋಮವಾರ. ರಾಜಧಾನಿ ಕನ್ನಡದಲ್ಲಿ ಮಂಡೇ ಅಂತಾರೆ. ಗ್ರಾಚಾರ ನಿಮ್ಮದು, ವಿಚಾರ ಮಾತ್ರನೇ ನಮ್ಮದು. ಮೊದಲನೇದು ಮೇಷ ರಾಶಿ. ಕುಟುಂಬದ ಬೆಂಬಲ ನಿಮಗೆ ಇದೆ. ಕುಟುಂಬದ ಬೆಂಬಲ ಇದ್ದರೆ ಆನೆ ಬಲ ಇರುತ್ತೆ. ಅದು ಗಂಡಾಣೇನೋ ಹೆಣ್ಣಾನೇನೋ ನಿಮಗೆ ಮಾತ್ರನೇ ಗೊತ್ತಿರುತ್ತೆ. ಅನುಭವಿಸ್ತಾ ಇರೋರು ನೀವು. ಇವತ್ತು ನಿಮ್ಮ ಮೆಂಟಲ್ ಪ್ರಾಬ್ಲಮ್ ಎಲ್ಲ ಫುಲ್ ಸ್ಟಾಪ್ ಬೀಳೋವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸಣ್ಣ ಪುಟ್ಟ ಅಪವಾದಗಳು ಬರುತ್ತೆ, ಹೆದರ್ಕೋಬೇಡಿ, ಇವೆಲ್ಲ ಸಾಮಾನ್ಯ. ಡೋಂಟ್ ವರಿ. ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಸಂಸಾರದ ಬಗ್ಗೆ ಆಳವಾಗಿ ಯೋಚನೆ ಮಾಡಿದಷ್ಟು ತಲೆ ಕೆಡೋದು ಜಾಸ್ತಿ. ಆಗೋದನ್ನು ತಪ್ಸೋಕ್ಕೆ ಆಗಲ್ಲ. ಅರ್ಜೆಂಟಾಗಿ ಅಜ್ಜಿ ಮೈ ನೆರೆಯೋಲ್ಲ. ಇವತ್ತು ನಿಮಗೆ ಧನಲಾಭ ಇದೆ, ಅದೇ ರೀತಿ ಖರ್ಚೂ ಇದೆ. ಸ್ವಲ್ಪ ಜಾಗ್ರತೆಯಾಗಿರಿ, ಯಾಕಂದರೆ ದುಡ್ಡು ಬರುತ್ತೆ ಅಂದ ತಕ್ಷಣ ಖರ್ಚಾಗುತ್ತೆ ಅಂತ ನಾವು ಹೇಳಿದ್ಮೇಲೂ ಸಹ ನೀವು ಖರ್ಚು ಮಾಡಲೇಬೇಕು ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ಹಣ ಬಂದ ತಕ್ಷಣ ಅದನ್ನ ಇಟ್ಕೊಳ್ಳಿ, ಖರ್ಚನ್ನ ಸ್ವಲ್ಪ ಮಾಡಿ. ಕರ್ಕಾಟಕ ರಾಶಿಯವರು ಏನಂತಂದ್ರೆ, ಇಲ್ಲ ಮಿಥುನ ರಾಶಿ. ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಕಿರಿಕಿರಿ. ಆಫೀಸ್ಗೆ ಹೋದರೆ ನಿಮ್ಮ ಫ್ರೆಂಡ್ಸ್ಗಳಿಂದನೂ ಕಿರಿಕಿರಿ. ದುಡ್ಡೇನೋ ಬರುತ್ತೆ, ಆದರೆ ನೆಮ್ಮದಿ ಸ್ವಲ್ಪ ಕಡಿಮೆ ಆಗುತ್ತೆ. ಅಕ್ಕಪಕ್ಕ ಇರೋರಿಗೆ ನೆಗಡಿ ಕೆಮ್ಮು ಇರ್ಬೋದು. ನೀವು ಭದ್ರ, ನಿಮ್ಮ ಮೂಗುನು ಭದ್ರ ಅಂತ ಹೇಳ್ತಾ ಇದ್ದಾರೆ ಮಿಥುನ ರಾಶಿಯವ್ರಿಗೆ. ಕರ್ಕಾಟಕ ರಾಶಿಯವ್ರಿಗೆ ಏನಾಗ್ತಾ ಇದೆ ಅಂದರೆ, ನಿಮ್ಮ ಕಷ್ಟಗಳೆಲ್ಲ ಬಿಸಿ ಇಡ್ಲಿ ಮೇಲೆ ಹಾಕಿದ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ. ಡೋಂಟ್ ವರಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕರ್ಕಾಟಕ ರಾಶಿಯವ್ರಿಗೆ. ನೀಟಾಗಿ ಕೆಲಸ ಕಾರ್ಯಗಳಾಗುತ್ತೆ. ವಿದ್ಯಾರ್ಥಿಗಳು ಬೇಷಣಿಸ್ಕೊಳ್ತಾರೆ. ತಡವಾಗಿ ಲಾಭ ಬರುತ್ತೆ, ಆದರೂ ಅಷ್ಟೇ ಎಷ್ಟೇ ಲಾಭ ಬಂದು ನಷ್ಟ ಆದರೂ ಕೂಡ ಇವತ್ತು ಲಾಭನೇ ಜಾಸ್ತಿ ಕಾಣ್ತಾ ಇದೆ. ಮುಂದೆ ನುಗ್ಗೋ ಉತ್ಸಾಹ ಇದೆ, ಅದೇ ಉತ್ಸಾಹದಲ್ಲಿ ನುಗ್ಗಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಕರ್ಕಾಟಕ ರಾಶಿಯವ್ರಿಗೆ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಕರ್ಕಾಟಕ ರಾಶಿಯವ್ರಿಗೆ ಇನ್ನೊಂದಿದೆ ಇವತ್ತು. ಎಣ್ಣೆ ವ್ಯಾಪಾರಿಗಳಿಗೆ ಸಖತ್ ಲಾಭ ಅಂತಿದೆ. ಅದೇ ಅಂದ್ಕೊಳ್ತಾ ಇದ್ವಿ, ಸರ್ ಏನು ಸರ್ ಬೆಳಗ್ಗೆ ಎಣ್ಣೆ ವ್ಯಾಪಾರಿಗಳು ಅಂತಿದ್ರೆ, ಯಾವ ಎಣ್ಣೆ ವ್ಯಾಪಾರಿಗಳು? ಎಲ್ಲ ಎಣ್ಣೆ ವ್ಯಾಪಾರಿಗಳಿಗೂ ಸಿಕ್ಕಾಪಟ್ಟೆ ಲಾಭ ಇದೆ. ಡೋಂಟ್ ವರಿ. ನೆಕ್ಸ್ಟು ಸಿಂಹ ರಾಶಿ, ನಮ್ಮ ರಾಶಿ. ಏನಾಗಿದೆ ನೋಡೋಣ. ಏನೋ ಟೆನ್ಷನ್ನು ಇರ್ಬೋದು, ಏನೋ ಸ್ವಲ್ಪ ಗಡಿಬಿಡಿ ಇರ್ಬೋದು, ಅದು ಇರ್ಬೋದು. ಸಾಧನೆ ಮಾಡಬೇಕು ಅನ್ನೋ ಆಸಕ್ತಿ ಇದೆ, ಆದರೆ ಕಾಲಾವಕಾಶ ತುಂಬ ಕಡಿಮೆ ಇದೆ. ಜಯ ಖಂಡಿತ ನಿಮಗೆ ಸಿಗುತ್ತೆ, ತಡವಾಗಿ ಆದರೂ ಸಹ ಲಾಭ ಬರುತ್ತೆ. ಉತ್ಸಾಹದಿಂದ ಮುನ್ನುಗ್ಗಿ ಸಿಂಹ ರಾಶಿಯವರಿಗೆ. ನೋ ಪ್ರಾಬ್ಲಮ್, ಅದೇ ಉತ್ಸಾಹ ಇರಬೇಕ್ರಿ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತ್ರಿ. ಓಕೆ, ಸಿಂಹ ರಾಶಿಯ ನಂತರ ಕನ್ಯಾ ರಾಶಿ. ನಿಮಗೆ ಆಲೋಚನೆ ಹೊಸದು, ನಿಮ್ಮ ಚಿಂತನೆ ಹೊಸದು. ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ. ಕೆಲಸದಲ್ಲಿ ಬದಲಾವಣೆ ಆಗ್ಬೋದು. ಚೇಂಜ್ ಬೇಕಲ್ರಿ, ಖಂಡಿತವಾಗ್ಲೂ ಚೇಂಜು ಸಿಕ್ಕೇ ಸಿಗುತ್ತೆ. ನಿಮ್ಗೆ ಇಷ್ಟವಾದ ಜಾಗಕ್ಕೆ ವರ್ಗಾವಣೆ ಆಗುತ್ತೆ. ನಾನು ಇದಾಗಬೇಕು ಅಂದ್ಕೊಂಡಿದ್ರೆ ಅದಾಗುತ್ತೆ. ಇವತ್ತು ವರ್ಗಾವಣೆ ಆಗೋವಂಥ ಏನಾದರೂ ಇದ್ದರೆ, ಚಾನ್ಸಸ್ ಇದ್ದರೆ, ಅವ್ರಿಗೆ ಏನೇನು ಅಂದ್ಕೊಂಡಿದ್ರೋ ಅದೇ ಸ್ಥಳಕ್ಕೆ ವರ್ಗಾವಣೆ ಆಗುತ್ತೆ. ತುಲಾರಾಶಿ, ದೊಡ್ಡ ಪೋಸ್ಟಲ್ಲಿ ಇರೋರಿಗೆ ವರ್ಗಾವಣೆ ಭಯ. ಅಂದರೆ ನಿಮ್ಮ ಬಾಸ್ಗಳಿಗೆಲ್ಲ ಬಿಡಿ, ನಿಮ್ಗೇನು ಭಯ ಇರಲ್ಲ. ತುಂಬ ದೊಡ್ಡ ಪೋಸ್ಟಲ್ಲಿರೋರಿಗೆ ವರ್ಗಾವಣೆ ಭಯ ಇರುತ್ತೆ. ಆರ್ಥಿಕವಾಗಿ ಕಾಸೇ ಇರಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್, ದುಡ್ಡೇ ಇರಲ್ಲ ಇವತ್ತು. ದೂರದ ಪ್ರಯಾಣ ಬೇರೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಎಲ್ಲೆಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ, ಅಂತೂ ದೂರದ ಪ್ರಯಾಣ ಇದೆ. ಸಿಕ್ಕಾಪಟ್ಟೆ ಕಾಸು ಖರ್ಚಾಗುತ್ತೆ.
ಸಂಬಂಧ ಇಲ್ದಿರೋರೆಲ್ಲ ರೇಗಾಗ್ತಾರೆ ಅಂತ ಅವೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಸಿಕ್ಕಾಪಟ್ಟೆ ರೇಗೋ ಹತ್ರ ಜಾಸ್ತಿ ಇದೆ. ತುಲಾರಾಶಿಯವ್ರಿಗೆ ಏನೋ ಅಷ್ಟಕ್ಕಷ್ಟೇ ಇವತ್ತು. ಒಳ್ಳೆ ಕೆಲಸ ಮಾಡಿ ಒಳ್ಳೇದಾಗಬೇಕು ಅಂದರೆ ಅಕ್ಕಪಕ್ಕ ದೇವಿ ಆರಾಧನೆ ಮಾಡ್ಕೊಂಬನ್ನಿ. ದೇವಸ್ಥಾನಕ್ಕೆ ಹೋಗ್ಬಂದು ಒಂದು ಸೆಲ್ಯೂಟ್ ಹಾಕ್ಕೊಂಡೋಗಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾರ್ಯಾರ ಮೇಲೂ ರೇಗಬೇಡ್ರಿ. ಸ್ವಲ್ಪ ಅಷ್ಟಕ್ಕಷ್ಟೇನೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಒಳ್ಳೆ ಫಲ ಕೂಡ ಸಿಗುತ್ತೆ. ವೃಶ್ಚಿಕ ರಾಶಿ, ಅನಾರೋಗ್ಯ ನಿಮ್ಮ ಅಡ್ರೆಸ್ ಹುಡುಕ್ತಾ ಇದೆ, ಹುಷಾರಾಗಿರಿ. ಕೆಲಸಕ್ಕೆ ಅಲ್ಲಿ ಇಲ್ಲಿ ಅಲೆದಾಟ, ವಿದ್ಯಾರ್ಥಿಗಳಿಗೆ ಕಷ್ಟ, ಆದರೂ ಇವತ್ತು ಒಳ್ಳೆಯ ಸಾಧನೆಯನ್ನು ಮಾಡುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕೆಲಸಗಳೆಲ್ಲ ಆಗುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಚಳಿಗಾಲ ಬೇರೆ, ಎಲ್ಲರಿಗೂ ಸ್ವಲ್ಪ ಹಂಗಂಗೆ ಇರುತ್ತೆ. ಆದರೂ ಸಹ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಕೆಲಸ ಹುಡುಕ್ತಾ ಇರಿ, ಕೆಲಸ ಸಿಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ನಂಗೆ ಲೆಟ್ರು ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಸಿಗಲ್ಲ. ಕೆಲಸ ಸಿಗಬೇಕು ಅಂತ ಇದ್ದರೆ ಹುಡುಕಿ ಕೆಲಸ ಸಿಗುತ್ತೆ. ಧನಸ್ಸು, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಗಾದೆನೇ ಇದೆ. ತೂಕ ಮಾಡಿ ಮಾತಾಡಿ, ತಾಳ್ಮೆ ಕಳ್ಕೋಬೇಡಿ. ಆಮೇಲೆ ಸಿಕ್ಕಾಪಟ್ಟೆ ಜಗಳ ಕಾಯಬೇಕಾಗತ್ತೆ. ನಿಮ್ಮ ಮುಂದೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸವಾಲುಗಳಿದೆ. ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ, ಧೈರ್ಯವಾಗಿ ಎದುರಿಸಿ. ಯಾವ್ದು ಬಂದ್ರಂತೆ, ಏನು ಟಾರ್ಗೆಟ್ ಬಂದ್ರಂತೆ, ಖಂಡಿತವಾಗ್ಲೂ ಇವತ್ತು ನೀವು ಅಚೀವ್ ಮಾಡ್ತೀರಾ. ಅದರಲ್ಲಿ ಅಚೀವ್ ಆಗೋದ್ರಲ್ಲಿ ನಿಮಗೆ ಸಕ್ಸಸ್ಸು ಕಾಣ್ತಾ ಇದೆ. ಧನುಸ್ಸು ರಾಶಿಯವರಿಗೆ ನೋ ಪ್ರಾಬ್ಲಮ್, ಆರಾಮಾಗಿರಿ. ತಾಳ್ಮೆಯಿಂದ ಕೇಳಿಕೊಂಡು ಯಶಸ್ಸನ್ನು ಗಳಿಸ್ತೀರಾ. ಮಕರ ರಾಶಿ, ಸಂತಾನ ಪ್ರಾಪ್ತಿ. ನಾನು ಹೇಳ್ತಿರೋದು ಮದುವೆ ಆಗಿರೋರಿಗೆ ಮಾತ್ರ. ಮದುವೆ ಆಗಿರುವಂಥ ಮಕರ ರಾಶಿಯವರಿಗೆ ಸಂತಾನ ಪ್ರಾಪ್ತಿ ಇದೆ. ಮತ್ತು ಅಪ್ಪ ಅಮ್ಮಂದಿರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಸ್ಟೇಷ್ನರಿ, ಬ್ಯೂಟಿ ಪಾರ್ಲರ್ ಅಂಗಡಿಯವ್ರಿಗೆ ಸಿಕ್ಕಾಪಟ್ಟೆ ಲಾಭ. ಏನ್ರಿ, ಬ್ಯೂಟಿ ಪಾರ್ಲರ್ಗೆಲ್ಲ ಸಿಕ್ಕಾಪಟ್ಟೆ ಲಾಭ ಬರೋ ಲಕ್ಷಣಗಳು ಕಾಣ್ತಾ ಇದೆ. ಜೊತೆಗೆ ಸ್ಟೇಷ್ನರಿ ಅಂಗಡಿಯವರು, ಬುಕ್ಕು, ಪೆಕ್ಕು, ಪೆನ್ಸಿಲು, ರಬ್ಬರು ತೊಗೊಳ್ಳೋವಂಥ ಅಂಗಡಿ ಇಟ್ಟಿರೋರಿಗೆ ಎಲ್ಲ ಲಾಭ ಜಾಸ್ತಿ ಆಗಿದೆ. ಯಾಕಂದರೆ ನೆನ್ನೆಲ್ಲ ರಜಾ ಹಾಕಿರ್ತೀರ ಅಂಗಡಿಗೆ. ಇವತ್ತು ಸೋಮವಾರ ಅಂಗಡಿ ತೆಗ್ದಿರ್ತೀರ. ತೆಗೆದ ತಕ್ಷಣ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಅಂಗಡಿಗೆ ಬರ್ತಾರೆ. ಒಳ್ಳೆ ಲಾಭ ಆಗುತ್ತೆ. ಕುಂಭರಾಶಿ, ಮೊಣಕಾಲು ಇದ್ದ ಮೇಲೆ ನೋವು ಬರದೇ ಇರುತ್ತಾ? ಬರುತ್ತೆ. ಸಂಧಿವಾತ ಅಂತ ಡಾಕ್ಟ್ರ್ ಹತ್ರ ಹೇಳ್ತೀರಾ, ವಾಸಿ ಆಗುತ್ತೆ ಬಿಡಿ, ಡೋಂಟ್ ವರಿ. ಚಳಿಗಾಲದಲ್ಲಿ ಸ್ವಲ್ಪ ಈ ಸಂಧಿ ವಾತಗಳ ನೋವು ಬರೋದು ಜಾಸ್ತಿ, ಮಂಡಿ ನೋವು ಬರೋದು ಜಾಸ್ತಿ. ಆದ್ದರಿಂದ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ರಿ. ಮನೆಯಲ್ಲಿ ಎಲ್ಲ ಸಖತ್ತಾಗಿ ಆಗ್ಬಿಡ್ತೀರಿ. ಮನೇಲೇ ದೊಡ್ಡವ್ರಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ ಈಚೆ ಬೆಲೆ ಕೊಡೋಕ್ಕಾಗತ್ತೇನ್ರಿ? ದಯವಿಟ್ಟು ಮನೇಲಿ ದೊಡ್ಡವ್ರಿಗೆ ಬೆಲೆ ಕೊಡಿ. ಮನೆ ಮಂದಿ ನೆಮ್ಮದಿಯಾಗಿ ಇರ್ತಾರೆ. ನೀವು ಮರ್ಯಾದೆ ಕೊಟ್ಟು ಮಾತಾಡಿಸಿ, ಬೆಲೆ ಕೊಟ್ಟು ಮಾತಾಡಿಸಿ, ಎಲ್ಲರೂ ಆರಾಮಾಗಿರ್ತೀರಾ. ಆದಾಯ ಮತ್ತು ಖರ್ಚು ಸಮವಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. 100 ರೂಪಾಯಿ ಬಂದರೆ 100 ರೂಪಾಯಿ ಖರ್ಚಾಗ್ತಾ ಇರುತ್ತೆ. ಡೋಂಟ್ ವರಿ. ಯಾಕೆ ವರಿ ಮಾಡ್ತೀರಾ? ನಿಮಗೆ ಬರಬೇಕು ಅಂದರೆ ನಿಮ್ಮನ್ನು ಹುಡ್ಕೊಂಡು ಕಾಸು ಬಂದೇ ಬರುತ್ತೆ. ಬಿಡಿ ಶಿವ, ಆರಾಮಾಗಿರಿ. ಮೀನರಾಶಿ, ನಮ್ಮ ರಾಶಿಗಳಲ್ಲಿ ಕಟ್ಟ ಕಡೆಯ ರಾಶಿ ಮೀನರಾಶಿ. ನಿರಾಶೆ ಪಡೋಷ್ಟಿಲ್ಲ, ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕೆ ಬೇಜಾರು? ಆರಾಮಾಗಿ ನಿಮ್ಗೆ ಕೊಟ್ಟಿರೋಂಥ ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡಿ, ಚೆನ್ನಾಗಾಗುತ್ತೆ. ನೆನ್ನೆ ಕೈ ಇವತ್ತು ಕ್ಯಾರಿ ಆಗಲ್ಲ. ನೆನ್ನೆ ಸ್ವಲ್ಪ ಯಾಕೋ ಅಷ್ಟಕ್ಕಷ್ಟೇ ಇತ್ತು. ಇವತ್ತು ಆ ಥರ ಏನಿರಲ್ಲ, ಸೋಮವಾರ ಅಲ್ವಾ, ಸ್ವಲ್ಪ ಚೇಂಜ್ ಆಗಿರುತ್ತೆ, ಖುಷಿಯಾಗಿರುತ್ತೆ, ನಗ್ನಗ್ತಾ ಇರ್ತೀರಾ. ನೆನ್ನೆಗೆ ಇವತ್ತಿಗೆ ನಾಳೆಗೆ ಅಂತ ಕವಿವಾಣಿನೇ ಇದೆ. ಸಿಕ್ಕಾಪಟ್ಟೆ ದೊಡ್ಡವ್ರಲ್ಲ ಈ ಮಾತು ಹೇಳಿದ್ದಾರೆ. ನೆನ್ನೆ ಬಿಟ್ಟಾಕ್ ಮಗ, ಇವತ್ತಿನ ಯೋಚನೆ ಮಾಡು, ನಾಳೆದು ಆಮೇಲೆ ನೋಡ್ಕೊಳ್ಳೋಣ ಅಂತ. ಅದೇ ಥರನೇ ಆಗ್ತಾ ಇರುತ್ತೆ. ಮುಂದೆ ನುಗ್ಗಿ, ಜಯ ಸಿಗುತ್ತೆ, ಜೊತೆಗೆ ಲಾಭನೂ ಸಿಗುತ್ತೆ. ಓಕೆ, ಸಿಕ್ಕಾಪಟ್ಟೆ ಜನ ಅವರವರ ರಾಶಿಗಳನ್ನ ಕೇಳ್ಕೊಂಡಿದ್ದೀರಾ. ಬೇಜಾರಾಗಬೇಡಿ, ಏನೂ ಆಗಲ್ಲ, ಎಲ್ಲ ಚೆನ್ನಾಗಾಗುತ್ತೆ. ಬೆಳಗ್ಗೆದ್ದು ಖುಷಿಯಾಗಿ ಹೋಗ್ರಿ. ಹಲೋ ನಮಸ್ಕಾರಮ್ಮ. ನಮಸ್ಕಾರ ಮುರಳಿ ಅವರ. ನಮಸ್ಕಾರ, ಮುರಳಿನೇ ಮಾತಾಡ್ತಾ ಇದ್ದೀನಿ. ತಮ್ಮ ಹೆಸರು? ನನ್ನ ಹೆಸರು ರಾಜಶ್ರೀ ಅಂತ. ಗುಡ್ ಮಾರ್ನಿಂಗ್ ಮುರಳಿ ಅವರೇ. ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್. ನಿಮ್ ಶೋ ದಿನ ನೋಡ್ತಾ ಇರ್ತೀನಿ. ನೋಡಿ, ಎಲ್ಲಿಂದ ಇಷ್ಟ ಆಗುತ್ತೆ. ದಿನ ಕಾಯೋದೇ ಕೆಲಸ ಆಗ್ಬಿಟ್ಟಿದೆ. ಇವತ್ ಯಾರು ಬರ್ತಾರೆ ಅದೇ ಸಸ್ಪೆನ್ಸ್. ಚೆನ್ನಾಗಿರುತ್ತೆ. ನೀವು ಇಂಟರ್ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲಿಂದ ಫೋನ್ ಮಾಡ್ತೀರಾ? ಒಂದ್ ವಿಷಯ, ನನ್ನ ಕೋ ಸಿಸ್ಟರ್ ಸವಿತಾ ಅಂತ ಹೇಳಿ, ಅವಳದು ಇವತ್ತು ಹುಟ್ಟದಬ್ಬ. ಅದಕ್ಕೋಸ್ಕರ ನಿಮ್ ಕಡೆಯಿಂದ ಅವ್ರಿಗೆ ಒಂದ್ ವಿಶಸ್ ಇರ್ಲಿ. ಅವಳು ನಿಮ್ ಶೋ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಸರ್ಪ್ರೈಸ್ ಆಗಿರುತ್ತೆ. ಅವಳಿಗೆ ನಾನು ವಿಶ್ ಮಾಡಿಲ್ಲ. ಯಾಕಂದ್ರೆ ನೀವು ಅವಳು ಒಂಥರ ಸರ್ಪ್ರೈಸ್ ಅವಳಿಗೆ. ಏನ್ ಟಿವಿಯಲ್ಲಿ ವಿಶ್ ಮಾಡ್ತಾ ಇದಾರಲ್ಲ ಅಂತ. ದಯವಿಟ್ಟು ಒಂದ್ಸಲ ನೀವು ಮಾಡಿ ಅವಳಿಗೆ. ಎಲ್ಲಿಂದ ಫೋನ್ ಮಾಡ್ತೀರಾ? ನೀವು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಮೈಸೂರಿಂದ ಫೋನ್ ಮಾಡ್ತಾ ಇದ್ದೀರಾ ರಾಜಶ್ರೀ ಅವರು? ಹೌದು. ಓಕೆ ರಾಜೇಶ್ ಅವರೇ, ಥ್ಯಾಂಕ್ ಯು. ನಮ್ಮ ಸುವರ್ಣವಾಣಿ ಎಲ್ಲ ಚಾನಲ್ ಇದೆಲ್ಲ ನೋಡ್ತಾ ಇದ್ದೀರಾ? ಸೀರಿಯಲ್ಸ್ ಎಲ್ಲ ನೋಡ್ತಾ ಇದ್ದೀರಾ? ಖಂಡಿತ, ಎಲ್ಲ ನೋಡ್ತಾ ಇರ್ತೀನಿ. ನಮ್ಮ ಪ್ಯಾಟೆ ಹುಡುಗಿರು ನೋಡಿದ್ರಾ? ಅದನ್ನ ನೋಡ್ತೀನಿ. ಕಥೆ ಎಲ್ಲ ಜೀವನ ನೋಡ್ತೀನಿ. ಓಕೆ ಅದು ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಮತ್ತೆ ಇವ್ರದ್ದು ಮಕ್ಕಳದ್ದು ಬರುತ್ತಲ್ಲ, ಅದು ನೋಡ್ತೀನಿ ಪ್ರೋಗ್ರಾಮ್. ಹೌದು.
ಎಲ್ಲ ಚೆನ್ನಾಗಿರುತ್ತೆ. ತರ್ಲೆ ನನ್ನ ಮಕ್ಕಳು ನೋಡ್ತಾ ಇದ್ದೀರಾ? ಹಾ ಓಕೆ ನೋಡ್ತೀನಿ, ಓಕೆ ತುಂಬಾ ಓಕೆ. ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಇನ್ನೂ ಹೊಸ ಧಾರಾವಾಹಿಗಳೆಲ್ಲ ಬರ್ತಾ ಇದೆ. ಕೆಲವೇ ದಿನಗಳಲ್ಲಿ ಹೊಸ ವರ್ಷಕ್ಕೆ ಹೊಸ ಧಾರಾವಾಹಿಗಳು, ಹೊಸ ಕಾರ್ಯಕ್ರಮಗಳು ನಿಮ್ಮ ಸುವರ್ಣವಾಹಿನಿಯಲ್ಲಿ ಬರುತ್ತೆ. ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ರಾಶ್ರೀ ಅವರೇ. ಥ್ಯಾಂಕ್ ಯು ಥ್ಯಾಂಕ್ ಯು. ರಾಶ್ರೀ ಅವರು ಬಂದಿದ್ದರು, ಫೋನ್ ಮಾಡಿದ್ದಾರೆ, ಮೈಸೂರಿಂದ ಫೋನ್ ಮಾಡಿದ್ದಾರೆ. ಕಸಿನ್ ಇದ್ದಾರೆ ಅವರು, ಸವಿತಾ ಅಂತೇಳಿ. ಸವಿತಾ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಬಿಡಿ ಸುವರ್ಣ ವಾಹಿನಿಯ ಪರವಾಗಿ. ಖಂಡಿತವಾಗ್ಲೂ ಸವಿತಾ ಅವರೇ, ನಿಮಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಈಗ ತಗೋಣ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್. ಮುರಳಿ ಅವರು ಯಾರನ್ನು ಕರೆಸ್ತಾ ಇದ್ದೀರಾ? ಸಿಕ್ಕಾಪಟ್ಟೆ ಜನಕ್ಕೆ ಸಸ್ಪೆನ್ಸು, ಯಾರ್ಯಾರೋ ಕರೆಸ್ಬಿಡ್ತೀರಾ ಮುರಳಿ, ನಮ್ಗೆ ಗೊತ್ತೇ ಆಗಲ್ಲ ಅಂತ. ಇವತ್ತು ಒಬ್ಬರು ಡಾಕ್ಟ್ರನ್ನ ಕರೆಸಿದ್ದೀವಿ. ಡಾಕ್ಟರ್ ಸೋಲಂಕಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ಡಾಕ್ಟ್ರು ಅನ್ನೋದಕ್ಕಿಂತ ಇವರು ಸಮಾಜ ಸೇವಕರು ಅಂದರೆ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವ್ರ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಒಂಥರ ವಿಚಿತ್ರವಾದಂಥ ಒಂದು ಮ್ಯಾನರಿಸಮ್ ಇಟ್ಕೊಂಡು ಜೀವನ ಮಾಡ್ತಾ ಇರೋವಂಥವ್ರು. ಡಾಕ್ಟ್ರ್ ಅಂದ ತಕ್ಷಣ ಕಾಸನ್ನ ಮಾಡಬೇಕು, ದುಡ್ಡನ್ನ ಮಾಡಬೇಕು, ಬಂದವ್ರಿಗೆ ಬ್ಲೇಡ್ ಹಾಕಬೇಕು, ಸಿಕ್ಕಾಪಟ್ಟೆ ಬಿಲ್ನ ಬರೀಬೇಕು, ಇಮಿಡಿಯೇಟಾಗಿ ನಾನು ಓದಿರೋ ಕಾಸೆಲ್ಲ ಬಂದ್ಬಿಡ್ಬೇಕು, ಡೊನೇಷನ್ ಎಲ್ಲ ಬಂದ್ಬಿಡ್ಬೇಕು, ಇಮಿಡಿಯೇಟಾಗಿ ಒಂದು 5-6 ಕಾರ್ ತೊಗೋಬೇಕು ಅನ್ನೋರು ಒಂದು ಕಡೆ ಇದ್ದರೆ, ಇಲ್ಲ ಮುರಳಿ, ಮನುಷ್ಯ ಇರೋದೇನೇ ಜೀವನ ನಡೆಸೋಕ್ಕೆ, ಜೀವನ ಮಾಡೋಕ್ಕೆ, ಸಾಕಷ್ಟು ಜನಕ್ಕೆ ದೃಷ್ಟಿನ ಕೊಡೋಕ್ಕೆ. ಸರ್ ನಮಸ್ಕಾರ. 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 ಡಾಕ್ಟರ್ ಸೋಲಂಕಿ. ಹೌದಾ? ನೀವು ಕಣ್ಣಿನ ಡಾಕ್ಟ್ರು. ಹೌದಾ? ನಿಮ್ಮ ಸೋಲಂಕಿ ಅನ್ನೋದು ನಿಮ್ಮ ಮನೆತನದ ಹೆಸರು ಇರ್ಬೋದಲ್ವಾ? ನಮ್ಮ ಸರ್ನೇಮು. ಸರ್ನೇಮ್, ಎಸ್. ನೀವು ನಿಮ್ಮ ಹೆಸರು ಸರ್? ಡಾಕ್ಟರ್ ನರ್ಪತ್ ಸೋಲಂಕಿ. ಓಕೆ. ಇವ್ರ ಸ್ಪೆಷಲ್ ಏನಂತ ಹೇಳ್ತೀನಿ ನಿಮಗೆ. ಫಸ್ಟು, ಇವರು ಕಣ್ಣಿನ ಡಾಕ್ಟ್ರು, ಮೂಲತಃ ರಾಜಸ್ಥಾನದವರು. ಸರ್, ರಾಜಸ್ಥಾನ ಬಿಟ್ಟು ಎಷ್ಟು ವರ್ಷ ಆಯ್ತು ನೀವು? 1987ನಲ್ಲಿ ನಾವು ಅಲ್ಲಿ ಬಂದಿದ್ದೀವಿ. ಓಕೆ. ಅಟ್ಲೀಸ್ಟ್ 27 ಇಯರ್ಸ್ ಆಗಿದೆ. 27 ಇಯರ್ಸ್ ಆಗಿದೆ. ಹೌದಾ? ಹೌದು. ಓಕೆ 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 ಓಕೆ. ಇಲ್ಲಿ ತನಕ ಎಷ್ಟು ಆಪ್ರೇಷನ್ ಮಾಡಿದ್ದೀರಾ? ಇದು ನೋಡಿ, ಟೋಟಲ್ ಆಪರೇಷನ್ 2 ಲಕ್ಷ ಮೇಲೆ ಇದೆ. 2 ಲಕ್ಷ ಆಪರೇಷನ್ನು? ಹೌದಾ? ಅಲ್ಲಿ 75% ಇದು ಫ್ರೀ ಆಪರೇಷನ್ಸ್, ಬರೀ ಆಪರೇಷನ್, ಮತ್ತು ಇದು ಒಳಗೆ ಲೆನ್ಸ್ ಕೂತಿದ್ದಾರೆ. ಓಕೆ. ಅಲ್ಲ ಸರ್, ಎಲ್ಲರೂ ಕಾಸ್ಗೆ ಎಲ್ಲರೂ ಆಪರೇಷನ್ ಮಾಡ್ತಾ ಇದ್ದಾರೆ, ನೀವೇನಿಗೆ ಫ್ರೀ ಮಾಡೋಕ್ಕೆ ಶುರು ಮಾಡಿಬಿಟ್ರಿ? ಅಲ್ಲ, ಈ ಥರ ಇಲ್ಲ. ನೀಗೆ ಯಾಕೆ ಮಾಡಿದ್ರೆ ಅಂದರೆ ಇದು ಬೇರೆ ಪ್ರಶ್ನೆ. ಹೌದು. ನಾನು ಹಳ್ಳಿರು. ಹಳ್ಳಿ ಜನ ನೋಡಿ, ತುಂಬ ಕಷ್ಟ ಇದೆ, ಸುವಿಧೆ ಇಲ್ಲ ಇಲ್ಲಿ. ಓಕೆ. ನಮ್ಮ ನೇಟಿವ್ಗೆ ಅದೇ ಪ್ರಾಬ್ಲಮ್ ಇತ್ತು. ಬಟ್ ರಾಜಸ್ಥಾನದಲ್ಲಿ? ಹೌದು. ಬಟ್ ಕರ್ನಾಟಕ ಬಂದು ಆದಮೇಲೆ ನೋಡಿದರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇದೆ ಇಲ್ಲಿ. ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಇದೆ. ಇದು ನಾನು ಬೆಂಗಳೂರು ಬಂದು ಆದಮೇಲೆ ಇದು ಸಣ್ಣ ಪುಟ್ಟ ಹಳ್ಳಿಗಳಿಗೆ ಹೋಗಿ ಅಲ್ಲಿ ನೋಡಿದ್ದಾರೆ ಅಂದರೆ, ಅಯ್ಯೋ ಇಷ್ಟು ಕಷ್ಟ ಇದೆ. ಇದು ಆ ಕಡೆ ಏನು ಹಾಸ್ಪಿಟಲ್ಸ್ ಇಲ್ಲ, ಡಾಕ್ಟರ್ಸ್ ಇಲ್ಲ ಅಂತ. ಅಲ್ಲಿ ಡಾಕ್ಟರ್ ಮೋದಿದು ಹೆಸರು ಇತ್ತು. ಹೌದು, ಮೋದಿ ಬಿಟ್ಟರೆ ಒಂದು ಜನ ಇಲ್ಲಿ ಹೋಗೋಕ್ಕಾಗತ್ತೆ ಪಾಪ. ಓಕೆ. ಸೊ ನಾನು ಏನು ಮಾಡಿದ್ದಾರೆ ಅಂದರೆ, ಸ್ವಲ್ಪ ನಂದು ಫ್ರೆಂಡ್ಸ್ ಇತ್ತು ಇಲ್ಲಿ. ಫ್ರೆಂಡ್ಸ್ಗೆ ನಾನು ಹೇಳಿದರೆ, ನೀವು ಬಂದರೆ ನೋಡಿ, ತುಂಬ ಜನಕ್ಕೆ ಕಷ್ಟ ಇದೆ, ಏನು ಮಾಡೋಣ? ಸೊ ನಾನು ಹೇಳಿದ್ದೆ, ನಾನು ಕ್ಯಾಂಪ್ ಮಾಡ್ತೀವಿ, ನೀವು ಸ್ವಲ್ಪ ದುಡ್ಡು ಕೊಡು. ಯಾಕೆಂದರೆ ನಮ್ಮ ಹತ್ರ ದುಡ್ಡಿಲ್ಲ. ನಾನು ಬೆಂಗಳೂರು ಬಂದಿದ್ದ 20 ರೂಪೀಸ್ ನಮ್ಮ ಜೇಬ್ನಲ್ಲಿತ್ತು. ನಾನು ಇದು ಮಾತು ಹೇಳ್ತೀವಿ, ವೆನ್ ಐ ಕೇಮ್ ಹಿಯರ್ ಓನ್ಲಿ 20 ರೂಪೀಸ್ ವಾಸ್ ದೇರ್ ಇನ್ ಮೈ ಪಾಕೆಟ್. ಸೊ ಅದೇ ಥರ ನಾನು ಬಂದು ಅಲ್ಲಿ ಶುರು ಮಾಡಿದ್ದೀವಿ. ಓಕೆ. ಸೊ ನನಗೆ ತುಂಬ ಸಹಕಾರ ಸಿಕ್ಕಿದ್ದಾರೆ ಜನ, ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ. ಆದಮೇಲೆ ನಾನು ಇದು ಮಾಡಿದರೆ ಅಂದರೆ, ನಾನು ನೋಡಿ, ನನ್ನ ಕಡೆ ಒಂದಿದೆ, ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್, ಪ್ರೊಫೆಷನಲಿಸಮ್ ಇದೆ. ಓಕೆ. ನನಗೆ ಈ ಥರ ಯಾಕೆ ಬಂದು ಅಂದರೆ, ನಾನು ಇನ್ನೊಂದು ಮಾತು ಹೇಳ್ತೀವಿ. ನಾನು ಫಸ್ಟ್ ರಾಜಸ್ಥಾನದಲ್ಲಿತ್ತು, ಆಮೇಲೆ 1.5 years ಐ ವಾಸ್ ಇನ್ ಗುಜರಾತ್. ಓಕೆ. ದೇರ್ ವಿ ವರ್ ಡೂಯಿಂಗ್ ದ ಲಾಟ್ ಆಫ್ ಕ್ಯಾಂಪ್ಸ್. ಅಂದರೆ ನಾವು ಬೋಧ್ಗಯ ಅಂದರೆ ಬಿಹಾರ್. ಓಕೆ. ಬಿಹಾರ್ನಲ್ಲಿ ಹೋಗಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ. ಒಂದು ಕ್ಯಾಂಪ್ಗೆ 15,000 ಆಪರೇಷನ್ಸ್ ಮಾಡಿದ್ದೀವಿ. ಅಂದರೆ ನೀವು ಇಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಡಾಕ್ಟ್ರೆ? ಯಾವ ಊರಿಗೆ ಹೋಗಬೇಕು, ಯಾವ ಗ್ರಾಮಕ್ಕೆ ಹೋಗಬೇಕು, ಯಾವ ಹಳ್ಳಿಗೆ ಹೋಗಬೇಕು ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಫಸ್ಟ್ ನಾನು ಶುರು ಮಾಡಿದ್ರಿಂದ ಏನು ಡಿಸೈಡ್ ಮಾಡೋಕ್ಕೆ ಜರುತ್ತಿಲ್ಲ. ಇಲ್ಲಿ ಹೋಗಿ ಜನ ಸಿಕ್ಕುತ್ತೆ, ಎಲ್ಲರೂ ಜನ. ಹೌದಾ? ಸೊ ಫಸ್ಟ್ ನಾನು ಅಲ್ಲಿ ಹೋಗ್ಬಿಟ್ಟು ಏನಿದೆ, ಯಾರು ಸಾಹುಕಾರ ಹತ್ರ ಸ್ವಲ್ಪ ಹೋಗಿ ಹೇಳ್ತೇವೆ, ನೋಡಿ ನಾನು ಡಾಕ್ಟರ್ ಇದೆ, ನನ್ನ ಒಂದು ಇದು ಜನಕ್ಕೆ ಅನುಕೂಲ ಆಗುತ್ತೆ, ನಮ್ಮ ಹೆಸರಿನಲ್ಲಿ ಒಂದು ಕ್ಯಾಂಪ್ ಹಾಕ್ತೀವಿ. ಹೆಂಗೆ ಇದೆ ಇದು ಅವ್ರ ಹೆಸರಲ್ಲಿ? ಯಾ. ಸೊ ಇಂಟ್ರೆಸ್ಟಿಂಗ್ ನೋಡಿ, ಸಖತ್ ಇದೆ ಐಡಿಯಾ ಇದು. ಹೋಗೋದು ಊರಲ್ಲಿ ಯಾರು ಸಾಹುಕಾರ ಇರ್ತಾರೋ ಅವ್ನು ಕರೆಯೋದು, ಬಾಪ ಗುರು ಕಾಸು ಇಟ್ಕೊಂಡು ಏನು ಮಾಡ್ತೀಯಾ, ಅಲ್ಲಿ ಇಲ್ಲಿ ಹೋಗಿ ಏನೇನೋ ಮಾಡಬೇಡ, ಇವ್ರಿಗೆ ಕೊಟ್ಬಿಟ್ಟು ಹಾಳಾಗಬೇಡ, ಬಾಯ್ಲಿ ನೀನು ಹೆಸರೇ ಒಂದು ಕ್ಯಾಂಪ್ ಮಾಡ್ತೀವಿ. ಸಪೋಸ್ ಯಾರೋ ಒಂದು ಹೆಸರಿತ್ತು ಅಂತ ಹೇಳಿದ್ರೆ, ಕುಮಾರ್ ಅಂತಿದ್ರೆ ಕುಮಾರ್ ಐ ಕ್ಯಾಂಪ್ ಅಂತ ಮಾಡೋದು. ಯೂಸ್ವಲಿ ಏನಿದೆ, ಇದು ಅಪ್ಪ ಅಜ್ಜಿ ಅವ್ರ ಅಪ್ಪನ ಅದು ಯೂಸ್ವಲಿ ಇಟ್ ಈಸ್ ಎ ಗ್ರೇಟ್ನೆಸ್ ಆಫ್ ಅವರ್ ಇಂಡಿಯನ್ ಸೊಸೈಟಿ.
ನಿಂದು ಹೆಸರು ಹಾಕಲ್ಲ, ನಮ್ಮ ನನ್ನ ತಂದೆ ಅಪ್ಪದು ಹೆಸರು ಹಾಕಿ, ತಂದೆಗೆ ಹಾಕಿ ಅಥವಾ ಅಪ್ಪಾಜಿದು ಹಾಕಿ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಇನ್ ಹೋಲ್ ವರ್ಲ್ಡ್ ಐ ಹ್ಯಾವ್ ವಿಸಿಟೆಡ್, ಬಟ್ ದಿಸ್ ಈಸ್ ಓನ್ಲಿ ಇನ್ ಇಂಡಿಯನ್ ಕಲ್ಚರ್. ವಿ ಆಲ್ವೇಸ್ ಗಿವ್ ದ ಇಂಪಾರ್ಟೆನ್ಸ್ ಟು ಅವರ್ ಪೇರೆಂಟ್ಸ್. ಎಸ್ ಸರ್, ಗುಡ್. ನೋಡಿದ್ರೆ ಹೆಂಗಿದೆ ಐಡಿಯಾ. ಖಂಡಿತವಾಗ್ಲೂ ದುಡ್ಡಿರೋರು ಕಾಸಿರೋರು ಈ ಥರ ಒಂದು ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ರಿ, ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ, ಮಜಾ ಇರುತ್ತೆ. ನಿಮ್ಮ ತಂದೆ ಹೆಸರಲ್ಲೋ ತಾಯಿ ಹೆಸರಲ್ಲೋ ಏನೋ ಒಂದು ಮಾಡಿ ಸಮಾಜಕ್ಕೆ ಒಳ್ಳೇದಾಗದ್ ಮಾಡ್ರಿ. ಹಲೋ ನಮಸ್ಕಾರಮ್ಮ. ನಮಸ್ಕಾರ ಸರ್, ನಾನ್ ಶಿಲ್ಪಾ ಅಂತೇಳಿ ಬೆಳಗಾಂದಿಂದ ಮಾತಾಡ್ತಾ ಇರೋದು. ಬೆಳಗಾವಿಂದ? ಹಾ ಹೇಳಿಮ್ಮ. ನಮಸ್ಕಾರ. ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೀರಮ್ಮ? ದಿನ ನೋಡ್ತಾ ಇರ್ತೀನಿ ಸರ್, ನಿಮ್ದು ಒಗ್ಗರಣೆ ಡಬ್ಬಿನೂ ಇದ್ನೇನೋ ನೋಡ್ತಿದ್ದೆ, ಇವಾಗ ಅದನ್ನ ಗ್ಯಾಪ್ ಮಾಡಿ ಇದನ್ನೇ ನೋಡಕ್ ಚಾಲೂ ಮಾಡಿದೆ. ಓಕೆ, ಯಾವ್ದೋ ನೋಡಿ ನಿಮ್ ಬೆಳಗ್ಗೆ ಹೊತ್ತು ನಮ್ಮ ಕಾರ್ಯಕ್ರಮ ನೋಡಿ, ಮಾರ್ನಿಂಗ್ ಹೊತ್ತು ಒಂಥರ ಚೆನ್ನಾಗಿರುತ್ತೆ ಸರ್. ನಮ್ಮ ಯಜಮಾನ್ರಿಗೆ ಗುಡ್ ಮಾರ್ನಿಂಗ್ ಹೇಳಿ, ನಮ್ಮ ಅತ್ತೆಗೆ ಗುಡ್ ಮಾರ್ನಿಂಗ್ ಹೇಳಿ, ಹಾಗೆ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಅಣ್ಣನ ಮಗ ಪಾಪು ಇದೆ, ಓಕೆ, ಅವ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಬಿಡಿ ಸರ್. ಥ್ಯಾಂಕ್ ಯು ಎಲ್ಲರಿಗೂ ನಿಮ್ಮ ಪರವಾಗಿ ಗುಡ್ ಮಾರ್ನಿಂಗು. ಬೆಳಗಾವಿಂದ ಫೋನ್ ಮಾಡಿದ್ದೀರಾ, ಡಾಕ್ಟರ್ ಜೊತೆ ಮಾತಾಡ್ತೀರಾ? ನಿಮ್ಗೂ ಸರ್, ನಿಮ್ಗೂ ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮುರಳಿ ಅವರೇ, ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ನೀವು ಅಷ್ಟು ಹೇಳಿದ್ರೆ ಸಾಕ್ಬಿಡಿ. ಡಾಕ್ಟರ್ ಹತ್ರ ಮಾತಾಡ್ತೀರಮ್ಮ? ಓಕೆ ಸರ್, ಮಾತಾಡಿ. ಡಾಕ್ಟರ್ ಪಕ್ಕದಲ್ಲಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇವತ್ ನೀವು ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರ ಅಂತ ನಂಗೆ ಇನ್ನೂ ಗೊತ್ತಾಗ್ಲಿಲ್ಲ ಸರ್. ದೃಷ್ಟಿ ಕಣ್ಣಿನ ಬಗ್ಗೆ ಇವರು ಡಾಕ್ಟರ್ ಇದ್ದಾರೆ ಸರ್. ನಂದು ಎಡಗಡೆ ಕಣ್ಣು ಹುಬ್ಬ ತಳಗಡೆ ಸ್ವಲ್ಪ ತುಂಬಾ ನೋಯುತ್ತೆ ಸರ್. ತುಂಬಾ ನೋವಿದೆ? ಓಕೆ. ನೋವು ಜಾಸ್ತಿ ಇರುತ್ತೆ ಸರ್, ಟ್ಯಾಬ್ಲೆಟ್ ತಗೊಂಡ್ರು ಕಡಿಮೆ ಆಗಲ್ಲ. ನಾನು 9th ಚಸ್ಮಾ ಹಾಕ್ತಿದ್ದೆ, ಸೆಕೆಂಡ್ PU ತಕ ಹಾಕಿದೆ. ಸೆಕೆಂಡ್ PU ದಿಂದ ಬಿಟ್ಬಿಟ್ಟೆ, ಅದೇನ್ ಸರಿಯಾಗಿ ಅನ್ಸ್ಲಿಲ್ಲ, ಅದಕ್ಕೋಸ್ಕರ ಬಿಟ್ಬಿಟ್ಟೆ ಸರ್. ಸೊ ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ಅದು ಏನೋ ಗೊತ್ತಿಲ್ಲ ಸರ್, ಅವಾಗಿಂದ ವಾಪಸ್ ತಗೊಂಡೇನೆ ಇಲ್ಲ, ಸುಮ್ನೆ ಬಿಟ್ಟೆ. ಇವಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಅದು. ಸೊ ಇದು ಕನ್ನಡಕ ಹಾಕ್ಲೇಬೇಕು. ವಯಸ್ಸು ಎಷ್ಟಿದೆ ನಿಮ್ದು? ನಿಮ್ದು ವಯಸ್ಸು ಎಷ್ಟಿದೆ ರೀ? ಏನ್ ಸರ್? ನಿಮ್ ವಯಸ್ಸು ಎಷ್ಟಿದೆ? ಏನ್ ಸರ್ ಕೇಳಿಸ್ತಾ ಏಜ್ ಎಷ್ಟಿದೆ ನಿಮ್ದು? ಹಲೋ, ಏಜ್ ಎಷ್ಟಿದೆ ರೀ? ಹಲೋ. ಓಕೆ, ಬಹುಶಃ ಕಟ್ ಆಗಿರ್ಬೋದು ಸರ್. ಅಂದ್ರೆ ಕನ್ನಡಕ ಹಾಕೋಬೇಕು ಅಂದ್ರೆ ಸ್ವಲ್ಪ ಜನಕ್ಕೆ ಇವಾಗ ಒಂದು 2-3 ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀವಿ ನಾವು. ಯಾವಾಗಲೂ ಕನ್ನಡಕ ಹಾಕೊಳ್ಳೋದು ಒಂದು ಶೋಕಿ. ಈಗ ಕಣ್ಣಲ್ಲಿ ಏನೂ ಇಲ್ಲ, ಕರೆಕ್ಟ್ ಆಗಿದೆ ಅಂದ್ರು ತುಂಬಾ ಜನ ಕನ್ನಡಕ ಹಾಕೊಳ್ತಾರೆ. ಈಗ ಇದು ಸ್ಟೈಲ್ ಅದು ಅಷ್ಟೇ, ಬೇರೆ ಏನಿದೆ? ಓಕೆ, ಆ ಸಮಾಜ ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ ಡಾಕ್ಟರ್. ಆಮೇಲೆ ಒಂದು ಕ್ಯಾಂಪ್ನಲ್ಲಿ ಬಂದ ಜನಗಳನ್ನೆಲ್ಲ ನೀವೆಲ್ಲ ಆಪರೇಷನ್ ಮಾಡ್ತೀರಾ? ನೋಡಿ, ಫಸ್ಟ್ ನಾನು ಶುರು ಮಾಡಿದ್ದೆ ಅಂದ್ರೆ ಫಸ್ಟ್ ಪೇಷಂಟ್ ನೋಡ್ಬಿಟ್ಟು ನಾವು ಪೇಷಂಟ್ಗೆ ಬೆಂಗಳೂರು ಕರೆಸಿ ಅಲ್ಲಿ ನಾವು ಜಾಗ ಕೊಡ್ತೀವಿ, ಮತ್ತು ಊಟ ತಿಂಡಿ ಕೊಡ್ತೀವಿ, ಆಪರೇಷನ್ ಮಾಡಿಬಿಟ್ಟು ವಾಪಸ್ ಇದು ಹಳ್ಳಿ ಅಥವಾ ಬೆಂಗಳೂರಲ್ಲಿ ಯಾವ ಜಾಗ ಅಂದರೆ ವಾಪಸ್ ಇಲ್ಲಿ ಬಿಡ್ತೀವಿ. ಇದು ಎಲ್ಲ ಉಚಿತವಾಗಿದೆ, ಪೇಷಂಟ್ಗೆ ಒಂದು ಪೈಸೆ ಕೊಡೋಕ್ಕೆ ಜರುತ್ತಿಲ್ಲ. ದಟ್ ವಿ ಫಸ್ಟ್ ಟೆಲ್ ದ ಪೇಷಂಟ್ ವೆನ್ ವಿ ಟೇಕ್ ದ ಪೇಷಂಟ್ ಫ್ರಮ್ ಕ್ಯಾಂಪ್ನಲ್ಲಿ ನಾನು ಹೇಳ್ತೇವೆ, ನಮ್ಮದು ಒಂದು ಪೈಸೆಗಿದ್ದು ಜರುತ್ತಿಲ್ಲ, ನೀವು ದಯವಿಟ್ಟು ನೀವು ಹಣ ತರಿಸ್ಬಿಡಿ. ಯಾಕಂದರೆ ಇಫ್ ದೇ ಲಾಸ್ಟ್ ಇಟ್ ದೇ ವಿಲ್ ಸಿ ಡಾಕ್ಟರ್ ಮೈಟ್ ಹ್ಯಾವ್ ಟೇಕನ್. ನೋಡಿ, ಇಂಥ ಒಳ್ಳೆ ಒಂದು ಸೇವೆ. ಅವ್ರಿಗೆ ಅವರ ಊರುಗಳಿಗೆ ಹೋಗಿ ಎಲ್ಲ ಹಳ್ಳಿಗಳಿಗೆ ಭೇಟಿ ಮಾಡಿ, ಅಲ್ಲಿ ಒಬ್ಬರು ಸಾಹುಕಾರ ಹಿಡ್ಕೊಂಡು ಒಂದು ಕ್ಯಾಂಪನ್ನು ಮಾಡಿ, ಅಲ್ಲಿ ಟೆಸ್ಟ್ ಮಾಡಿ, ಅವ್ರನ್ನೆಲ್ಲ ಆಪ್ರೇಷನ್ ಮಾಡಲ್ಲ, ಬರೀ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ನಂತರ ಅವ್ರಿಗೆ ಹೇಳ್ತಾರೆ, ನಾಳಿದ್ದ ದಿನ ಬೆಂಗಳೂರಿಗೆ ಬನ್ನಿ, ನಾವೇ ವೆಹಿಕಲ್ನ ಕಳಿಸ್ಕೊಡ್ತೀವಿ, ಅಲ್ಲಿರೋ ಜನಗಳನ್ನೆಲ್ಲ ಕರ್ಕೊಂಬಂದು ಈ ಆಪ್ರೇಷನ್ನ ಮಾಡಿಸಿ, ಆಪ್ರೇಷನ್ ಮಾಡಿದ್ಮೇಲೆ ತಿರ್ಗಾ ಅವ್ರ ಊರಿಗೆ ಕರ್ಕೊಂಡೋಗಿ ಬಿಡ್ತಿದ್ದೀರಾ? ಹೌದು. ಇದು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಡಾಕ್ಟ್ರೆ? ಸೊ ಇದು ಬೆಂಗಳೂರಿನಲ್ಲಿ ನಾನು ಹೇಳಿದ್ರೆ 87ಗೆ ಬಂದಿದ್ದೇವೆ. ಸೊ 1992 ಶುರು ಮಾಡಿದ್ದೀವಿ. ನಾನು 1992ನಲ್ಲಿ ಶುರು ಮಾಡಿದ್ದೀವಿ. ಈ ತನಕ ಹಂಗೆ ನಡೀತಾ ಇದೆ. ಜನಕ್ಕೆ ಒಂದು ವಿಷಯ ಡಾಕ್ಟ್ರೆ, ನಾನು ನೋಡಿರೋ ಪ್ರಕಾರ ಫ್ರೀ ಅಂತ ಇರಬಾರ್ದು. ಫ್ರೀ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಡಾಕ್ಟ್ರದ್ದೇನೋ ಇರಬೇಕಿರೋಳ ಕತೆ, ಡಾಕ್ಟ್ರಿಗೆ ಯಾರ್ದೋ ಫಾರಿನ್ ಫಂಡ್ ಬರ್ತಾ ಇರಬೇಕು, ಡಾಕ್ಟ್ರು ಸುಮ್ಮನೆ ಮಾಡ್ಬಿಡ್ತಾರ ಗುರು ಇಷ್ಟೊಂದು ಓದ್ಬಿಟ್ಟು ಅಂತೆಲ್ಲ ಅಂತಾರೆ. ಒಂದು ಮಾತು ನಾನು ಹೇಳ್ತೀವಿ ಅಂದರೆ, ಫ್ರೀ ಅಂದರೆ ಪೇಷಂಟ್ಗೋಸ್ಕರ ಫ್ರೀ ಇದೆ. ಎಸ್, ಪೇಷಂಟ್ಗೋಸ್ಕರ ಫ್ರೀ ಇದೆ. ಬೇರೆ ಡೆಫಿನೆಟ್ಲಿ ಹಣ ಬೇಕಾಗಿತ್ತೆ ಇಲ್ವಾ? ಹೌದು. ಪೇಷಂಟ್ಗೆ ಊಟ ಕೊಡಬೇಕು, ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು, ಮತ್ತು ಆಪರೇಷನ್ಸು, ಲೈನ್ಸು, ಮೆಡಿಸಿನ್ಸು ಯಾರು ಕೊಡಬೇಕು. ಬಟ್ ಪೇಷಂಟ್ಗೆ ಫ್ರೀ ಇದೆ. ಸೊ ನಾವು ಅವರ್ ಲೈಸನ್ ಇಸ್ ದ ಡೋನರ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಡೋನರ್ಗೆ ನಾನೇ ಒಂದೇ ಮಾತು ಹೇಳ್ತೀವಿ, ನೋಡ್ರಿ ನೀವು ಹಣ ಕೊಡ್ತೀರಾ, ನಾನು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ, ನನ್ನ ಟೈಮ್ ಕೊಡ್ತೀವಿ. ಹೌದು. ಓಕೆ, ಬಟ್ ಪೇಷಂಟ್ಗೆ ಎಲ್ಲ ಉಚಿತವಾಗಿದೆ. ಸೊ he feels happy. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೋಲಂಕಿ ಅವರಿದ್ದಾರೆ, ಐ ಸ್ಪೆಷಲಿಸ್ಟು, ದೃಷ್ಟಿಗಳನ್ನ ಕೊಟ್ಟಿರುವಂಥವ್ರು, 2,000 ಆಪರೇಷನ್, 2 ಲಕ್ಷ ಆಪರೇಷನ್ ಮಾಡಿರೋವಂಥವ್ರು. ಅವರು ಇವತ್ತು ನಮ್ಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ಹಲೋ ನಮಸ್ಕಾರಮ್ಮ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಕವಿತಾ ಅಂತ ಸರ್. ಕವಿತಾ ಅವ್ರು ಎಲ್ಲಿಂದ ರೀ? ಕಾರವಾರದಿಂದ ಫೋನ್ ಮಾಡಕತ್ತಿದ್ರೇನೆ?
ಹೌದ್ರಿ ಸರ್. ಹೇಳಿ ಹೇಳಿ ಏನು ಬೆಳಗ್ಗೆನೆ ಬೇಜಾರಾಗಿದ್ದೀರಾ? ಇನ್ನ ಗುಡ್ ಮಾರ್ನಿಂಗ್ ಆಗಿಲ್ವಾ? ಇಲ್ಲ, ಗುಡ್ ಮಾರ್ನಿಂಗ್ ಆಗಿ ಸರ್. ನಿಮ್ ಗುಡ್ ಮಾರ್ನಿಂಗ್ ಹೇಳ್ಬೇಕಂತಾನೆ ಮಾಡಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಡಾಕ್ಟರ್ ಇದ್ದಾರೆ ನಮ್ಮ ಪಕ್ಕ, ಡಾಕ್ಟರ್ ಸೋಲಂಕಿ ಅವರು ಇದ್ದಾರೆ, ಮಾತಾಡ್ಬೇಕಾ? ಇಲ್ಲ ಸರ್. ಓಕೆ, ಯಾಕೋ ಬೇಜಾರಾಗಿದ್ದೀರಲ್ರಿ? ಮಂಡೆ ಖುಷಿಯಾಗಿರ್ಬೇಕು, ಏನಪ್ಪ ನೀವು ಹಿಂಗೆ? ಓಕೆ, ನೀವು ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಓಕೆ ಡಾಕ್ಟ್ರೇ, ಇನ್ನು ಸಿಕ್ಕಾಪಟ್ಟೆ ಮಾತಾಡ್ಬೇಕು ನಿಮ್ಮ ಹತ್ರ. ಇಷ್ಟೊಂದು ಸೇವೆ ಕೊಡೋಕ್ಕೆಲ್ಲ ಜನಕ್ಕೆ ಮನಸ್ಸು ಬರಲ್ಲ ರೀ. ಓಕೆ, ಅದ್ರ ಜೊತೆಗೆ ನಿಮ್ಮ ಟೀಮು ನಿಮಗೆ ಸಹಾಯ ಮಾಡ್ತಾ ಇದೆ, ಅವ್ರ ಬಗ್ಗೆ ಚೂರು ಹೇಳ್ಬೇಕಾಗುತ್ತೆ. ಆದರೆ ಈಗ ತಗೊಳ್ಳೋಣ ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸೋಲಂಕಿ ಅವರು ಇದ್ದಾರೆ. ಸೋಲಂಕಿ ಅವರು ಹೇಳ್ತಾ ಇದ್ದಾರೆ, ಉಚಿತವಾಗಿ ಎಷ್ಟು ಜನಕ್ಕೆ ಆಪರೇಷನನ್ನು ಮಾಡಿದ್ದಾರೆ, ಏನಕ್ಕೆ ಉಚಿತವಾಗಿ ಮಾಡಿದ್ರಿ ಸರ್, ಇದರಿಂದ ಏನು ಪ್ರಯೋಜನ ಅಂತ ಕೇಳಿದಾಗ, ಪ್ರಯೋಜನ ಅಲ್ಲ ಸರ್, ದೃಷ್ಟಿ ಕೊಡೋದು ಇಂಪಾರ್ಟೆಂಟು, ಕೆಲಸ ಮಾಡೋದು ಇಂಪಾರ್ಟೆಂಟು, ಮಾಡೋ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ರೀ ಮುರಳಿ ರೀ, ದುಡ್ಡು ಇಟ್ಕೊಂಡು ಏನ್ರಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಡಾಕ್ಟ್ರೇ, ಹೌದು, ಈ ಒಬ್ರಿಗೆ ಮಾಡಬೇಕು ಅಂದರೆ ಹೆಚ್ಚು ಕಡಿಮೆ ಇವಾಗ ಹೆಂಗೆ ಅಂದರೆ, ನೀವೇ ಡಾಕ್ಟರ್ ಆದರೂ ಕೂಡ ಒಂದು ಆಪ್ರೇಷನ್ ಮಾಡಬೇಕು ಅಂದರೆ ಎಷ್ಟೊಂದು ಖರ್ಚು ಬರುತ್ತೆ? ಯೂಸ್ವಲಿ ಮಿನಿಮಮ್ 5,000 to 7,000 rupees ಇದು ಬರುತ್ತೆ. ಖರ್ಚು ಬಂದೇ ಬರುತ್ತೆ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಯಾರು ಬೇರೆ ಮಾಡ್ತಾರೆ ಅದನ್ನು? ಸಿ, ಯಾರೆಂದರೆ ಅಲ್ಲಿ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಸ್ ಒಂದು, ಇನ್ನೊಂದು ಏನಿದೆ ಅಂದರೆ ಪ್ರೊಫೆಷ್ನಲ್ ಚಾರ್ಜಸ್. ಓಕೆ, ಇಫ್ ಐ ರಿಮೂವ್ ಇಟ್ ದೆನ್ 1,200 1,300ಗೆ ನಾನು ಒಂದು ಆಪರೇಷನ್ ಮಾಡೋಕ್ಕಾಗತ್ತೆ. 1,000 ರೂಪಾಯಿಗೆ ಒಂದು ಆಪರೇಷನ್ ಮಾಡ್ಬೋದು? ಹೌದು. ಅಲ್ಲಪ್ಪ, 1,000 ರೂಪಾಯಿಗೆ ಆಪರೇಷನ್ ಮಾಡ್ಬಿಡ್ತೀರಾ? ಆಪರೇಷನ್ ಮಾಡಿದ್ಮೇಲೆ ಹೇಳ್ತೀರಾ ಅದೇನೋ ಲೆನ್ಸ್ ಹಾಕಬೇಕು, ಇಂಡಿಯಾ ಹಾಕೋಣ ಅಂತೆಲ್ಲ ಕೇಳ್ತೀರಾ? ಎಸ್, ಇಟ್ ಈಸ್ ಆಲ್ ಪಾಸಿಬಲ್. 1,200 ರೂಪೀಸಲ್ಲಿ? ಹೌದು. ನೋಡ್ರಿ ಅಂದರೆ ನಾವು ನಿಮ್ಗೆ ಯಾವ ಥರ ನಾವು ಹೆಲ್ಪ್ ಮಾಡ್ಬೋದು ನಿಮಗೆ? ಸಿ, ಹೆಲ್ಪ್ ಮಾಡ್ಬೋದು ಅಂದರೆ ಏನಿದೆ, ಯು ಕ್ಯಾನ್ ಸ್ಪಾನ್ಸರ್ ಲಿಟಲ್ ಅಮೌಂಟ್ ಆಫ್ ದಿಸ್. ಎಷ್ಟು ಅಂದರೆ 500 rupees ನೀವು ಒಂದು ಕೊಡ್ತೀರಾ ಅಂದರೆ ಗೌರ್ಮೆಂಟ್ ಕಡೆ ನನಗೆ 700-800 rupees ಸಿಗುತ್ತೆ. ಓಕೆ, ಇದು ಸೇರಿಸಿ ನಾನು ಒಂದು ಮಾಡ್ತೀವಿ. 1,000 ರೂಪಾಯಿ ಒಂದು ಆಪರೇಷನ್ ಮಾಡ್ಬೋದು? ಹೌದು. ಬಟ್ ದಿಸ್ ಇಸ್, ಐ ಕ್ಯಾನ್ ಟೆಲ್ ಯು, ಒನ್ ಆಫ್ ದ ಸೇಫೆಸ್ಟ್ ಆಪರೇಷನ್ಸ್. ಅದೇ ಥರ ಇಲ್ಲ ಇದು ಆಪರೇಷನ್ ಮಾಡಿ ಕಣ್ಣು ಬರುತ್ತೆ ಬರಲ್ಲ ಈ ಥರ ಏನಿಲ್ಲ. ನಾವು ಇಫ್ ಯು ಆರ್ ಡನ್ ಮೋರ್ ಲೈಕ್ 2 lakh operations ಅಂದರೆ ಡೆಫಿನೆಟ್ಲಿ ದಿಸ್ ಇಸ್ ಅ ಗುಡ್ ಆಪರೇಷನ್. ಪೀಪಲ್ ಹ್ಯಾಸ್ ಗಾಟ್ ದ ಬಿಲೀಫ್ ಆನ್ ಅಸ್. ಓಕೆ, ಆಮೇಲೆ ಈ ಕಣ್ಣಿನ ದಾನದ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಡಾಕ್ಟ್ರೆ. ಟೈಮ್ ಆಯ್ತು ಡಾಕ್ಟ್ರೆ, ಬೇಗ ಹೇಳಿ. ಓಕೆ, ಸಿ ನೋಡಿ, ಕಣ್ಣು ದಾನ ಇದು ಮುಖ್ಯ. ಜನಕ್ಕೆ ತುಂಬ ಕಾರ್ನಿಯಲ್ ಪ್ರಾಬ್ಲಮ್ಸ್ ಇದೆ, ಅಲ್ಲಿ ಆರ್ಟಿಫಿಷಿಯಲ್ ಕಾರ್ನಿಯಾ ಸಿಕ್ಕಲ್ಲ. ಸೊ ದ ಪೀಪಲ್ ಆಫ್ಟರ್ ದ ಡೆತ್ ಅಂದರೆ ಸುತ್ತಾದ್ಮೇಲೆ ಇದು ದಾನ, ಕಣ್ಣು ದಾನ, ಮರಣದ ನಂತರ ದಾನ ಮಾಡೋದು. ಕರೆಕ್ಟು, ದಟ್ ಈಸ್ ಕಾಲ್ಡ್ ಐ ಡೊನೇಷನ್ಸ್. ಓಕೆ, ಬಟ್ ನಾನು ಇನ್ನೊಂತ ಹೇಳ್ತೀವಿ, ಜನಗೆ ಏನಿದೆ ಅಂದರೆ ಯಾರಿಗೇನು ದೃಷ್ಟಿ ಇಲ್ಲ ಅಂದರೆ ಪೂರ್ತಿ ಕಣ್ಣು ಹಾಕೋಕ್ಕಾಗತ್ತೆ ಇಲ್ವಾ? ಇಫ್ ಯು ಆರ್ ಹ್ಯಾವಿಂಗ್ ದ ರೆಡ್ನಾ ಪ್ರಾಬ್ಲಮ್ಸ್, ನರ್ವ್ ಪ್ರಾಬ್ಲಮ್, ಆರ್ ಇಫ್ ಎನಿ ಅದರ್ ಡ್ಯಾಮೇಜ್ ಇಸ್ ದೇರ್, ಇದು ಪಾಸಿಬಲ್ ಇಲ್ಲ. ಓನ್ಲಿ ಕಾರ್ನಿಯಲ್ ಅಂದರೆ ಕರಿಗುಡ್ಡೆನಲ್ಲಿ ಏನು ಬೆಳಿ ಬಂದಿದ್ದಾರೆ ಅಂದರೆ ಇದು ತೆಗಿ ವಾಪಸ್ ಇದು ಹಾಕೋಣ ಅಂದರೆ ಕಾರ್ನಿಯಲ್. ಆಮೇಲೆ ಡಾಕ್ಟರ್ ಇನ್ನೊಂದು, ಈ ಆಪರೇಷನ್ ಮಾಡಿ ನಾವೇನೋ ಸತ್ತೋದ ನಂತರ ನಾವು ಕೊಡ್ತೀವಿ ನಿಮಗೆ, ಕಣ್ಣು ತೆಗೆದ್ಬಿಟ್ರೆ ಕಣ್ಣೆಲ್ಲ ಹಂಗೆ ಓಪನ್ ಆಗಿ ಬಿಟ್ಬಿಡ್ತಾರೆ, ಶವ ಎಲ್ಲ ವಿಕಾರ ಆಗ್ಬಿಡ್ತೀನಿ ಅಂತ ಒಂದು ಟೆನ್ಷನ್. ನೋ ವಿ ಯೂಸ್ವಲಿ ಪುಟ್ ಅನದರ್ ಆರ್ಟಿಫಿಷಿಯಲ್ ಐ ವಾಪಸ್ ಹಾಕ್ತೀವಿ, ಅಥವಾ ಇದು ಕಾಟನ್ ಹಾಕಿ ಆರ್ಟಿಫಿಷಿಯಲ್ ಆಗಿ ಜನಗೇನು ವಿಕೃತಿ ಆಗಲ್ಲ. ಕೊಟ್ಟಿದ್ದೀರಿ? ಓಕೆ ಡಾಕ್ಟ್ರೆ, ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಯಾಕಂದ್ರೆ ಇವೆಲ್ಲ ನಾನು ಕೇಳ್ತಿರೋ ಪ್ರಶ್ನೆ ಅಲ್ಲ ಡಾಕ್ಟ್ರೆ, ನಗ್ಬೇಡಿ, ನಮ್ಮ ನೋಡ್ಬಿಟ್ಟು ನೀವು, ಇದು ತುಂಬ ಜನ ಕೇಳ್ತಾರೆ ನಮಗೆ. ಆಮೇಲೆ ಅದು ತುಂಬ, ನಾನೊಂದು ಲೇಟೆಸ್ಟ್ ಒಂದು ಇನ್ಫಾರ್ಮೇಷನ್ ನೋಡಿದೆ, ಇಂಡಿಯಾದಲ್ಲಿ ಎಷ್ಟು ಜನ ಸಾಯ್ತಾರೋ, ಅಂದರೆ ದಿನ ಸಾಯ್ತಾ ಇರ್ತಾರೆ, ಆಕ್ಸಿಡೆಂಟು ಎಲ್ಲ ಸಾಯ್ತಾ ಇರ್ತಾರೆ. ಈ ಸಾಯೋ ಜನ 10 ದಿನ 10 days ಅವರ ಕಣ್ಣನ್ನು ದಾನ ಕೊಟ್ಟರೆ ಇಂಡಿಯಾದಲ್ಲಿ ಒಬ್ರು ಕುಳ್ರೆ ಇರಲ್ವಂತೆ ಸರ್. ಯು ಆರ್ 100% ರೈಟ್. ಯಾಕೆ ಇದಾಗ್ತಾ ಇಲ್ಲ ಸರ್? ಸಿ, ಜನಕ್ಕೆ ಇನ್ಫಾರ್ಮೇಷನ್ ಇಲ್ಲ, ಮತ್ತು ಟ್ಯಾಬೂಸ್ ಜಾಸ್ತಿ ಇದೆ. ಅಂದರೆ ನಾನು ಕಣ್ಣು ಕೊಟ್ಟಿದ್ದರಿಂದ ನಮ್ಮ ಇನ್ನೊಂದು ಜೀವನದಲ್ಲಿ ಕಣ್ಣು ಬರಲ್ಲ ಅಂತ ಮೂಢನಂಬಿಕೆ ಇದೆ ರೇ. ಅವೆಲ್ಲ ಏನೂ ಆಗಲ್ಲ ರೀ, ಒಳ್ಳೆ ಕತೆ. ಯಾವ ಕಾಲದಲ್ಲಿ ಇದಾರೋ ಗೊತ್ತಿಲ್ಲ ಡಾಕ್ಟ್ರ್ ಇವರೆಲ್ಲನೂ. ಓಕೆ, ಎನಿಯೂ ಡಾಕ್ಟ್ರು ಒಳ್ಳೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಡಾಕ್ಟ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರಿಟಾನಿಯಾ ಮಾರಿಗೋಲ್ಡ್ ಅವರು ಒಂದು ಗಿಫ್ಟ್ ಆ್ಯಂಪರನ್ನು ಕೊಡ್ತಾ ಇದ್ದಾರೆ. ತಗೊಳ್ಳಿ ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಇನ್ನೊಂದು ಸರಿ ಕರ್ಸ್ಕೊಳ್ತೀವಿ, ನಿಮ್ಮ ಮಾಹಿತಿಗಳ ಅಗತ್ಯ ನಮಗಿದೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಡಾಕ್ಟ್ರು ಬಂದಿದ್ದಾರೆ, ಡಾಕ್ಟರ್ ಸೋಲಂಕಿ ಹೋಗ್ತಾ ಇದ್ದಾರೆ, ಆ ಕಡೆಯಿಂದ ಇನ್ನೊಬ್ರು ನಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವ್ರನ್ನ ಕರ್ಕೊಂಬರೋದಕ್ಕಿಂತ ಮೊದಲು ಮತ್ತೊಮ್ಮೆ ತಗೊಳ್ಳಿ ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್. ಮುರಳಿ ಅವರೇ, ಯಾರನ್ನು ಕರೆಸಿದ್ರೆ ಬೇಗ ಹೇಳ್ರಿ, ನಮಗೆಲ್ಲ ಟೆನ್ಷನ್ ಕೊಡ್ಬೇಡಿ. ಯಾರು ಅಂತ ಹೇಳ್ರಿ ನೀವು ರೀ, ನಾವು ಯಾರಿಗೆ ಅಂತ ಫೋನ್ ಮಾಡೋದು ಅಂತ ಟೆನ್ಷನ್ ತೊಗೊಬೇಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒರಟ ಚಿತ್ರದ ನಾಯಕ ನಟ ಪ್ರಶಾಂತ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಪ್ರಶಾಂತ್ ಅವರೇ, ನಿಮ್ಮ ಚಿತ್ರ ಚಿರಾಯು
ಸಿಕ್ಕಾಪಟ್ಟೆ ಸಕ್ಸಸ್ ಆಗಲಿ, ಸಿಕ್ಕಾಪಟ್ಟೆ ಅವಕಾಶ ಬರಲಿ, ಎಲ್ಲ ಅವಕಾಶಗಳು ನಿಮಗೆ ಬರಲಿ. ಥ್ಯಾಂಕ್ ಯು. ಮತ್ತೆ ಪ್ರಶಾಂತ್ ಅವ್ರು ಯಾವ ಸಿನಿಮಾ ಬಿಡುಗಡೆ? ಇದೇ ತಿಂಗಳು 19ಕ್ಕೆ 19ನೇ ತಾರೀಕು ಬಿಡುಗಡೆ. ಹೌದು. ಓಕೆ, ಭಾಳ ದಿನಗಳ ಮೇಲೆ ನಿಮ್ದು ಸ್ವಂತ ಬ್ಯಾನರ್ ಇದು? ಹೌದು, ಓನ್ ಬ್ಯಾನರ್, ಫಸ್ಟ್ ಟೈಮ್ ಡೈರೆಕ್ಷನ್. ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲ ನೀವೇ ಆಗ್ಬಿಟ್ಟಿದ್ದೀರಾ. ಹೌದು. ಚಿರಾಯು ಹೆಂಗಿದೆ ಸ್ಟೋರಿ? ಚಿರಾಯು ಅಂದರೆ ಸಾವೇ ಇಲ್ಲ ಅಂತೇಳಿ. ಓಕೆ. ಸಿನಿಮಾದಲ್ಲಿ ಹೋಗುವಂಥ ಒಂದು ಪ್ರತಿಯೊಂದು ಕಂಟೆಂಟ್ ಕೂಡ ಒಂದೊಂದು ವಿಚಾರ ಕೂಡ ಒಂದೊಂದು ಮೆಸೇಜ್ ಹೇಳ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಓಕೆ. ನನ್ನ ಕನಸಿನ ಕೂಸು. ಓಕೆ. ಇದೇನ್ರಿ ಇಂಟ್ರು ತರ ನನ್ನ ಕನಸಿನ ಕೂಸು, ನನ್ನ ಕತೆ ಹಿಂಗೆಲ್ಲ ಮಾತಾಡ್ಬಿಡ್ರಿ, ಬೇಜಾರಾಗ್ಬಿಡುತ್ತೆ. ಹೆಂಗಿದೆ ಸಿನಿಮಾ ಹೇಳ್ರಿ ಪ್ರಶಾಂತ್? ಸಿನಿಮಾ ಸೂಪರ್ ಆಗಿದೆ. ಓಕೆ. ಅದು ಫುಲ್ ಮಿಲ್ಸ್. ಹಂಗೆ ಅದು ಏನು ಇವಾಗ ನಾವು ಒಂದು ಮದುವೆ ಮನೆಗೆ ಹೋಗ್ಬಿಟ್ಟು ಊಟ ಬೇಕು, ಊಟ ಎಲ್ಲ ಮಾಡಿದ್ಮೇಲೆ ಒಂದು ಬಿಡ ಇದ್ರೆ ಚೆನ್ನಾಗಿರೋದು ಅಂತೀವಿ. ಎಸ್. ಆ ಕೊರತೆ ಕೂಡ ನಿಮ್ಗೆ ಈ ಸಿನಿಮಾದಲ್ಲಿ ಇರಲ್ಲ. ವೆರಿ ಗುಡ್. ಎಷ್ಟು ಜನ ಹೀರೋಯಿನ್? ಎಷ್ಟು ಜನ ಹೀರೋಯಿನ್? ಇಬ್ರು ಹೀರೋಯಿನ್. ಇಬ್ರು? ಒಬ್ರನ್ನೇ ಸಾಕಾಕ ಕಷ್ಟ, ಇಬ್ಬಿಬ್ರು ಇಟ್ಕೊಂಡಿದ್ದೀರಾ ನೀವು? ಇಲ್ಲ, ಇನ್ನೊಂದು ಹೀರೋಗೆ ಇನ್ನೊಂದು ಹೀರೋಯಿನ್, ನನಗೆ ಬೇರೆ ಹೀರೋ. ಓ, ಇಬ್ರು ಹೀರೋಯಿನ್ಗಳು. ಫೈಟು ಸಾಂಗ್ ಎಲ್ಲ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಸಾಂಗ್ಗಳೆಲ್ಲ ಎಷ್ಟು ಹಾಕಿದ್ದೀರಾ? 5 ಸಾಂಗ್ ಇದೆ. 5 ಸಾಂಗ್ ಇದೆ. ಓಕೆ. ಒಂದು ಮಾಸ್ ಸಾಂಗ್ ಇದೆ, ಓಕೆ. ಒಂದು ಪೆಪಿ ಸಾಂಗ್ ಇದೆ, ಜರ್ನಿ ಸಾಂಗ್ ಇದೆ, ಪ್ಯಾಥೋ ಸಾಂಗ್ ಇದೆ, ಡ್ಯುಯೆಟ್ ಸಾಂಗ್ ಇದೆ. ಓಕೆ. 5 ವೆರೈಟಿ ಸಾಂಗ್ ಇದೆ. ಅಂದ್ರೆ ಒಬ್ಬನಿಗೆ ಲವ್ ಸಾಂಗ್ ಇಷ್ಟ ಆಗುತ್ತೆ, ಒಬ್ಬನಿಗೆ ಪ್ಯಾಥೋ ಸಾಂಗ್ ಇಷ್ಟ ಆಗುತ್ತೆ, ಒಬ್ಬನಿಗೆ ಮಾಸ್ ಸಾಂಗ್ ಇಷ್ಟ ಆಗುತ್ತೆ. ಮಾಸ್ ಆಡಿಯನ್ಸ್ಗೆ ಎಲ್ಲಾರನ್ನೂ ಮೈಂಡಲ್ಲಿ ಇಟ್ಕೊಂಡು ಎಲ್ಲಾ ತರದ ಸಾಂಗ್ಗಳು. ಪ್ರಶಾಂತ್, ಹೀರೋಗಳಾಗದೇ ಕಷ್ಟಪ್ಪ. ನೀವು ಹೀರೋನು ಆಗಿ, ಪ್ರೊಡ್ಯೂಸರು ಆಗಿ, ಡೈರೆಕ್ಷನ್ ಮಾಡ್ಕೊಂಡು ಹೆಂಗೆ 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 ಇವೆಲ್ಲ ಸಾಧ್ಯ ಆಗ್ತದೆಯಪ್ಪ? ಇಲ್ಲ ಸರ್, ನನಗೆ ಭಾಳ ಮಜಾ ಕೊಡ್ತಿದೆ. ಬಿಕಾಸ್ ಏನಂದ್ರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಓಕೆ. ಮಾಡಕ್ಕೆ ಮಜಾ ಇದೆ ಕೆಲಸ ಮಾಡೋದಕ್ಕೆ. ಯಾಕಂದ್ರೆ ಸರ್ ನಾನು ಒಂದು ಸಿನಿಮಾದಲ್ಲಿ ಹೋಗಿ ಹ್ಯಾಕ್ ಮಾಡಿ ಬಂದ್ಬಿಡೋದು ಈಸಿ. ಓಕೆ. ಅದೇ ಟೈಮಲ್ಲಿ ನಾನು ಹ್ಯಾಕ್ ಮಾಡಿ ಮತ್ತೆ ಕ್ಯಾಮ್ರಾಯಿಂದ ಮತ್ತೆ ನಾನು ಡೈರೆಕ್ಷನ್ ಮಾಡ್ಬೇಕು. ಅಲ್ಲ, ಆಕ್ಟ್ ಮಾಡೋದು ಭಾಳ ಇದು. ಇದನ್ನ ಹಾಕ್ರೋ, ಕಾರ್ ಕಳಿಸ್ರೋ, ಏನು ನನ್ನ ಮಕ್ಳು ಇಂಥ ತಿಂಡಿ ಕೊಡ್ತೀವಿ, ಇವೆಲ್ಲ ಎಲ್ಲ ನಾವೇನೇನೆ. ಎಲ್ಲ ಆಳಿಂದ ಓನರ್ಗೂ ನಾವೇನೆ. ಓಕೆ. ಎಷ್ಟು ದಿವಸಕ್ಕೆ ನೀವು ಅನ್ಕೊಂಡಿದ್ದು ದಿನಕ್ಕೆ ಸಿನಿಮಾ ಮುಗೀತು? ಬಟ್ ಸ್ವಲ್ಪ ಡಿಲೇ ಆಯಿತು. ಯಾಕೆ? ಹೀಗೆ ಸಣ್ಣ ಪುಟ್ಟ ಸಮಸ್ಯೆಗಳು. ಸೊ ಅದನ್ನೆಲ್ಲ ನಿಭಾಯಿಸಿಕೊಂಡು ಚಿರಾಯುಕ್ಕೆ ರೆಡಿ ಆಗಿದ್ದಾನೆ. ಯಾವತ್ತು ಚಿರಾಯು? 19ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲರೂ ಚಿರಾಯುನ ನೋಡಬಹುದು 100%. ಓಕೆ. ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀರಾ? ಎಲ್ಲ 100 ಥಿಯೇಟರ್ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ. ಆಮೇಲೆ ಸಿನಿಮಾದಲ್ಲಿ ಕತೆ ಎಲ್ಲ ಚೆನ್ನಾಗಿದೆಯಾ? ಬೊಂಬಾಟಾಗಿದೆ. ಸಖತ್ತಾಗಿದೆಯಾ? ಸೂಪರ್ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ನೀವು ಅಡುಗೆ ಕಾರ್ಯಕ್ರಮ ಮಾಡ್ದಂಗೆ ಅನ್ನ ಇಟ್ಕೊಂಡು ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ಮಾಡಬೇಕು, ಸಹಜವಾಗಿರೋಂಥ ವಿಚಾರ. ಅದೇ ಅನ್ನ ಇಟ್ಕೊಂಡು ಬೇರೆ ಥರದ್ದು ಒಂದು ಐಟಮ್ ಮಾಡಿದ್ದೀನಿ ಅಷ್ಟೇ. ಕರೆಕ್ಟು. ಸಿನಿಮಾದಲ್ಲಿ ಏನು ಸಿನಿಮಾ? ಸಿನಿಮಾದಲ್ಲಿ ಏನು ಸಿನಿಮಾ? ಡಬಲ್ ಓಪನಿಂಗು, ಡಬಲ್ ಇಂಟರ್ವಲ್ ರಿವೀಲಿಂಗು, ಸಿಂಗಲ್ ಕ್ಲೈಮ್ಯಾಕ್ಸು. ಓಹೋ. ಸಿನಿಮಾ ಓಪನಿಂಗ್ ಬೇರೆ, ಸಿನಿಮಾ ಒಳಗಿನ ಓಪನಿಂಗ್ ಬೇರೆ, ಸಿನಿಮಾ ಇಂಟರ್ವಲ್ ಬೇರೆ, ಸಿನಿಮಾ ಇಂಟರ್ವಲ್ ರಿವೀಲಿಂಗ್ ಆಗೋದು ಬೇರೆ, ಕ್ಲೈಮ್ಯಾಕ್ಸ್ ಎರಡು ಸೇರಿ. ಬೇಜಾನ್ ಕನ್ಫ್ಯೂಷನ್ ಅಪ್ಪ. ಇಷ್ಟೊಂದೆಲ್ಲ ಕನ್ಫ್ಯೂಷನ್ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲಪ್ಪ. ಓಕೆ. ಇಲ್ಲ ಏನಂದ್ರೆ ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡೋ ಕೈ ಆಗ್ತಾ ನಾನು ಯೋಚನೆ ಮಾಡಿದ್ದು ಒಂದೇ. ಓಕೆ. ಸೊ ನಾವು ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ನಾವು ಕೂತ್ಕೊಂಡು ಕೆಲವು ಟೈಮಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ನೋಡೋ ನೆಕ್ಸ್ಟ್ ಸೀನ್ ಇದೇ ಆಗುತ್ತೆ ಕಣೋ ಅಂತ ಹೇಳ್ತಿರ್ತೀವಿ. ಇಲ್ಲಂಗಲ್ಲ, ಸಾಧ್ಯನೇ ಇಲ್ಲ. ಚೇಂಜ್ ಕೇಳ್ತಾರೆ. ಆಮೇಲೆ ನೀವು ನಾಯಕ ನಟ ಆಗ್ಬಿಟ್ಟಿದ್ದೀರ. ಈಗ ಇನ್ನೊಂದು ಸಿನಿಮಾದಲ್ಲಿ ಒಳ್ಳೆ ಒಂದು ಚಾನ್ಸ್ ಸಿಕ್ತು, ಪಾಪ ನಾಯಕ ನಟ ಅಲ್ಲ, ಅವ್ನ ಜೊತೆಗಿರೋ ಥರ ಇದ್ರೆ ಮಾಡಕ್ಕೆ ರೆಡಿ ಇರ್ತೀರಾ? ಇಲ್ಲ, ಇವಾಗ ಏನಂದ್ರೆ ಓನ್ ಪ್ರೊಡಕ್ಷನ್ ಕೈಗೆ ತೊಗೊಂಡಿದ್ದೀನಿ. ಇನ್ನು ಮಾಡೋದೇ ಇಲ್ಲ ಬೇರೆ ಕಡೆಗೆ? ಅಲ್ಲಲ್ಲ, ಮಾಡಲ್ಲ ಅಂತಲ್ಲ. ಇವಾಗ ಬೆಳ್ಳಿ ಮಾಡೋದು ನಾವು ಒಂದು ಮಲ್ಟಿ ಸ್ಟಾರ್ ಸಿನಿಮಾ, ಶಿವಣ್ಣ ನಾವು ಎಲ್ಲ ಸೇರಿ. ಓಕೆ. ಒಂದು ಒಳ್ಳೆ ಕತೆ ಮುಖ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ. ಯಾಕಂದರೆ ಒಬ್ಬ ಕಲಾವಿದನಿಗೆ ಆ ಪಾತ್ರ ಹೇಗಿರುತ್ತೆ, ಆ ಪಾತ್ರ ನಾನು ನಿಭಾಯಿಸಬಲ್ಲ, ನನಗೆ ಸೂಟ್ ಆಗುತ್ತಾ, ಎಲ್ಲವೂ ಕೌಂಟ್ ಆಗುತ್ತೆ. ಅದಾದಾಗ ಖಂಡಿತ ಅದು ಆಟೋಮೆಟಿಕ್ಕಾಗಿ ನಾವು ಮಾಡಲ್ಲ ಅಂದ್ರೂ ಕೂಡ ಅದು ಮಾಡಿಸುತ್ತೆ. ಹಂಗಂತೀರಾ? ಅಂದ್ರೆ ಕೆಲವ್ರಿಗೆ ಏನು ಗೊತ್ತಾ, ನಾನೇನು ಗುರು ಮೊನ್ನೆಲ್ಲ ಹೀರೋ ಮಾಡ್ಬಿಟ್ಟಿದ್ದೀನಿ, ಮಕ್ಳು ಇದಕ್ಕೆ ತಿರ್ಗಾ ಕರೀತಾರೆ, ಇವೆಲ್ಲ ಆಗಲ್ಲಪ್ಪ, ಇವೆಲ್ಲ ಮಾಡಲ್ಲ, ಆ ಥರದ್ದೆಲ್ಲ ಮೈಂಡ್ ಸೆಟ್ ಅವೆಲ್ಲನೂ. ಇಲ್ಲ, ನಂಗೆ ಕಲಾವಿದ ಅಂತ ತಕ್ಷಣ ದೊಡ್ಡ ರೋಲು ಚಿಕ್ಕ ರೋಲು ಅವೆಲ್ಲ ನಾವು ಹಿಂದಕ್ಕೆ ಹೋದ್ರೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊ ಬಂದವರೇ ದೊಡ್ಡ ಸ್ಟಾರ್ಗಳಾದ್ರು. ಪಾತ್ರ ಹೇಗೆ ಸಣ್ಣ ಪಾತ್ರ ಮಾಡಿದ್ರೆ ದೊಡ್ಡವರಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ನೀವು ಸಣ್ಣ ಪಾತ್ರ ಮಾಡ್ತಾ ಇದ್ರಿ, ಹೀರೋ ಆಗ್ಬಿಟ್ರಿ, ನಾಳೆ ಹೀರೋ ಬಿಟ್ಟು ಇನ್ನೊಂದು ಪಾತ್ರ ಕೊಟ್ಟಾಗ ಮಾಡಕ್ ತಯಾರಿರ್ತೀರಾ? ಓಪನ್ ಒಪಿನಿಯನ್ ಇದು. ನಾನು ಹೇಳ್ತಿದ್ದೀನಲ್ಲ, ಪಾತ್ರಕ್ಕೆ ನಾವು ಅದಕ್ಕೆ ಸೂಟ್ ಆಗುತ್ತೆ ಅಂದ್ರೆ 100%. ಓಕೆ, ತಪ್ಪಲ್ಲ ಅದರಲ್ಲಿ. ಇದು 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 ಇರಬೇಕು. ಯಾಕಂದ್ರೆ ಮಾಡ್ತೀವಿ ಸರ್, ಕೆಲಸ ಸರ್ ಅಷ್ಟೇ. ಎಲ್ಲೋದ್ರೂ ಕೆಲಸನೇ ಮಾಡ್ಬೇಕು ಸರ್, ದೊಡ್ಡದು ಚಿಕ್ಕದೇನಿಲ್ಲ, ಎಲ್ಲ ಕೆಲಸನೇ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆಮೇಲೆ ಇನ್ನೇನು ಸಿನಿಮಾದ ಬಗ್ಗೆ ಇನ್ನೇನು ವಿಶೇಷವಾಗಿ ಹೇಳ್ಬೇಕು ನೀವು? ಹೇಳೋದಲ್ಲ, ಒಂದು ನಾನು ಬಹಳ ವರ್ಷಗಳ ಕನಸು ಈ ಚಿತ್ರ. ಓಕೆ, ಪಕ್ಕಾ ಎಂಟರ್ಟೈನ್ಮೆಂಟ್ ಇರುತ್ತೆ. ಮಧ್ಯದಲ್ಲಿ ಸ್ವಲ್ಪ ದಿನ ಕಳೆದೋಗ್ಬಿಟ್ಟಿದ್ರಿ, ಎಲ್ಲೋಗ್ಬಿಟ್ಟಿದ್ರಿ? ಚಿರಾಯೋಗಕ್ಕೆ ಹೊರಟಿದ್ದೆ. ಚಿರಾಯೋಗಕ್ಕೆ ಎಷ್ಟು ವರ್ಷ ಪ್ರಾಜೆಕ್ಟ್ ಇದು? 3 ವರ್ಷ. 3 ವರ್ಷ ಏನು, ಐ ಥಿಂಕ್ ಒಂದು 1100 ದಿನಗಳು ಕಳೆದೋಗಿದ್ದೆ ನಾನು. ಒಬ್ಬೊಬ್ಬ 1100 ದಿನಗಳು. ಓ 3.5 ವರ್ಷಗಳ ಕಳೆದೋಗ್ಬಿಟ್ಟಿದ್ರೆ. ಕಳೆದೋಗಿದೆ.
ಯಾಕೆ ನಾನೇ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ರಾ? ಇಲ್ಲ, ನಾ ಈಗ ಸ್ನೇಹಿತರೆಲ್ಲ ಕೂತ್ಕೊಂಡು ಡಿಸ್ಕಷನ್ ನಡೀತಾ ಇತ್ತು. ಸೊ ಆ ಸಿನಿಮಾ ಹಂಗಾಯ್ತು, ಈ ಸಿನಿಮಾ ಹಂಗಾಯ್ತು, ಇವ್ರು ಹಿಂಗೆ ಮಾಡಿದ್ರು, ಅದೆಲ್ಲ ಬೇಡ, ನಿನ್ನ ಕೈಲಿ ಮಾಡಿ ತೋರಿಸು, ನಾವೇನು ಮಾಡೋಣ ಅಂತ ಡಿಸೈಡ್ಗೆ ಬಂದಾಗ ಸ್ಕ್ರಿಪ್ಟ್ ಕೂತ್ಕೊಂಡೆ. ಓಕೆ, ಸ್ಕ್ರಿಪ್ಟ್ 3 ದಿವಸಕ್ಕೆ ಮುಗಿದೋಯ್ತು. ಅದಕ್ಕೆ ಪಾಲಿಶ್ ಹಾಕೋ ಕೆಲಸ 2 ವರ್ಷ ಹಿಡಿಯಿತು. ಅಂದರೆ ಕತೆ ಬೇಗ ರೆಡಿ ಮಾಡ್ದು. ಸೊ ನಮ್ಗೇನಾಯಿತು, ಆಟೋ ಹುಡುಗರು, ಬಾರ್ ಹುಡುಗರು ಎಲ್ಲ ಒಂದು 2,000-3,000 ಜನ ಹುಡುಗರಿಗೆ ಕರೆಸಿ ಕೂರಿಸಿ ಡೈಲಿ ಸಾಯಂಕಾಲ ಊಟ ಕೊಡಿಸೋದು, ಕತೆ ಕೇಳಿ ಅನ್ನೋದು. ತಡ್ರಿ ಸಖತ್ ಇಂಟ್ರೆಸ್ಟಿಂಗು. ಬಾರ್ ಹುಡುಗರು, ಆಟೋ ಹುಡುಗರೆಲ್ಲ ಕೂರಿಸ್ಕೊಂಡಿದ್ರಂತೆ. ಒಂದು ನಿಮಿಷ ತಾಳಿ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಮುರಳಿ ಸರ್. ಹೌದು ಮುರಳಿ ಸರ್, ನಿಮ್ಮ ಹೆಸರೇನು? ಸರ್ ನನ್ನ ಹೆಸರು ಶಿವಲಿಂಗಮ್ ಅಂತ. ಶಿವಲಿಂಗಮ್ನವ್ರೆ, ಎಲ್ಲಿಂದ ರೀ? ಸರ್ ಬಳ್ಳಾರಿ ತಾಲೂಕು ಸಂಡೂರಿಂದ ಸರ್. ಸಂಡೂರು ಬಳ್ಳಾರಿ ತಾಲೂಕಿಂದ. ಏನ್ ಸಮಾಚಾರ ರೀ? ಕಾರ್ಯಕ್ರಮ ನೋಡ್ತಾ ಇದೀರೇನ್ರಿ? ಹ್ಞೂ ಸರ್, ಎಲ್ಲ ನಿಮ್ ಒಗ್ಗರಣೆ ಡಬ್ಬಿ ಸುವರ್ಣ ಎಲ್ಲ ನೋಡ್ತಿದ್ವಿ ಸರ್. ಸುವರ್ಣ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಾ? ಹ್ಞೂ ಸರ್ ನೋಡ್ತಿದೀವಿ. ನಿಮ್ಮ ಇದು ಕತೆ ಎಲ್ಲ ಜೀವನ ಬರುತ್ತಲ್ಲ ಸರ್. ಕತೆ ಎಲ್ಲ ಜೀವನ ಬರ್ತಾ ಇದೆಯಲ್ಲ, ಹೇಳಿ. ಅದೇ ನಮ್ಮ ಯಜಮಾನ್ರು ಕಾಣೆ ಆಗ್ಯಾರ ಸರ್. ಈಗ 15 ವರ್ಷ 16 ವರ್ಷ ಇಂತಲ್ಲಿ ಅದರ ಅನ್ನೋದೇ ಗೊತ್ತಿಲ್ಲ. ನಿಮ್ ಯಜಮಾನ್ರು ಕಾಣೆ ಆಗಿ 15 ವರ್ಷ ಆಯ್ತಾ? 16 ವರ್ಷ ಸರ್. ಎಲ್ಲಿ ಕಾಣೆ ಆದ್ರು? ಎಲ್ಲಿ ಹೋಗ್ಯಾರಂತ ಗೊತ್ತಿಲ್ಲ ಸರ್. ನಮ್ಮ ಸಣ್ಣ ಮಗುಗೆ ನಾವ್ ಹೆರಿಗೆ ಹೋದಾಗ ನಮಗೆ ನೋಡಕ್ಕಂತ ಬಂದು ತಿರುಗಿ ವಾಪಸ್ ಹೊಂದೂರಿಗೆ ಬರ್ಬೇಕಾದ್ರೆ ಎಲ್ಲಿ ಹೋಗ್ಯಾರಂತ ನನಗೆ ಗೊತ್ತಿಲ್ಲ ಸರ್. ಅದಕ್ಕೆ ನಿಮ್ ಮಾಹಿತಿ ಕೊಡ್ತಾ ಇರೋ ನಿಮ್ ಸುವರ್ಣದಲ್ಲಿ ಅಂತ ನಾನು ಮಾಡ್ತೇನೆ. ಖಂಡಿತವಾಗ್ಲೂ ನಿಮ್ಮ ಯಜಮಾನ್ರು ಫೋಟೋ ಇದ್ರೆ ಕಳಿಸ್ಕೊಡಿ. ಕತೆ ಎಲ್ಲ ಜೀವನದ ಪ್ರೊಡ್ಯೂಸರ್ ಹತ್ರ ಕಳಿಸ್ಕೊಡ್ತೀವಿ. ಜೈಮಾಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾರಮ್ಮ. ಖಂಡಿತವಾಗ್ಲೂ ನಿಮ್ಮ ಯಜಮಾನ್ರು ಸಿಗ್ತಾರೆ. ಡೋಂಟ್ ವರಿ, ಆರಾಮಾಗಿರಿಮ್ಮ. ಓಕೆ, ಕೆಲವು ಸಮಸ್ಯೆಗಳು ಅದು ಎಲ್ಲಿಂದ ಬರುತ್ತೆ ಅಂತ ಹೇಳಕ್ ಬರಲ್ಲ. 16 ವರ್ಷ ಆಗಿದೆ ಹುಡುಗ, ಅವ್ರ ಯಜಮಾನ್ರು ಮನೆ ಬಿಟ್ಟೋಗಿ 16 ವರ್ಷ ಆಯ್ತಂತೆ, ವಾಪಸ್ಸೇ ಬಂದಿಲ್ಲಂತೆ. ಏನಾದ್ರು ಅಂತ ಗೊತ್ತಿಲ್ಲ. ಭಗವಂತ ಬೇಗ ಅವ್ರನ್ನ ಒಂದು ಸೇರಿಸಲಿ ಅಂತ. ಖಂಡಿತ ಬೇಗ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಯಜಮಾನ್ರು. ಇದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ತೀನಮ್ಮ. ಓಕೆ ಪ್ರಶಾಂತ್, ಅದೇನೋ ಹೇಳ್ತಾರೆ, ಬಾರ್ ಹುಡುಗರು, ಆಟೋ ಹುಡುಗರೆಲ್ಲ ಕೂಡ್ಸ್ಕೊಂಡಿದ್ರಿ ಅಂತ ಹೇಳಿದ್ರು ಅಂತೇಳಿ. ವೆಯ್ಟ್ ಅಲ್ಲಿ ತಗೊಳ್ಳಿ. ಈಗ ಒಂದು ಸ್ಮಾಲ್ ಕಣ್ಣಂದೆ ಒಂದು ಬ್ರೇಕ್. ಆಮೇಲೆ ತಳಿ ಒಂದು ಫೋನ್ ಬೇರೆ ಬರ್ತಾ ಇದೆ ನಿಮಗೆ. ಸಿಕ್ಕಾಪಟ್ಟೆ ಕೇಳ್ತಾರೆ, ಸರ್ ಬ್ರೇಕ್ ಎಲ್ಲ ತಗೋಬೇಡಿ ಸರ್, ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಹಾಕ್ಬೇಡಿ ಸರ್, ಮಾತಾಡಿಸಿ ಸರ್ ಅಂತ ಇದ್ದಾರೆ. ಏನು ಮಾಡ್ತಾರೆ ಬಾರ್ ಹುಡುಗರನ್ನೆಲ್ಲ ಕೂಡಿಸ್ಕೊಂಡು? ಬಾರ್ ಹುಡುಗರನ್ನೆಲ್ಲ ಕೂರಿಸ್ಕೊಂಡು ಕತೆ ಹೇಳ್ತಿದ್ದೋ. ನಂಗೇನಂದ್ರೆ ಒಂದು ಸ್ಕ್ರಿಪ್ಟ್ ರೆಡಿ ಆದ್ಮೇಲೆ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಈ ಸೀನ್ ನೋಡ್ದಂಗಿದೆ ಅನ್ಸುತ್ತೆ. ಓಕೆ, ಎಲ್ಲ ಭಾಷೆ ಸಿನಿಮಾನು ನಾನು ನೋಡೋಕ್ಕಾಗಲ್ಲ, ಅಥವಾ ನಾನೆಲ್ಲೋ ನೋಡಿರೋದನ್ನ ಮಿಸ್ ಆಗಿರ್ಬೋದು ಏನೋ ಗೊತ್ತಿಲ್ಲ. ಆ ಹುಡುಗ ಕೂತ್ಕೊಂಡು ನೋಡ್ಬೇಕಾದ್ರೆ, ಅಣ್ಣ ಈ ಸಿನಿಮಾದಲ್ಲಿ ಬಂದಾಗಿದೆಯಲ್ಲ ಸೀನ್, ಅಣ್ಣ ಬೇಡ ಈ ಸೀನ್ ಕಿತ್ತಾಕೋ, ಇಲ್ಲಿ ಫ್ರೆಶ್ ಆಗಿ ನಮ್ಮ ಅಣ್ಣ. ಮೀನ್ಸ್ ಏನು ನನ್ನ ಕಡೆಯಿಂದ ಔಟ್ಪುಟ್ ನಾನು ಒಂದು ಸೊಮೇಕ್ ಸಿನಿಮಾ ಮಾಡಿ. ಯಾಕೆ ಬಾರ್ ಹುಡುಗರನ್ನ ಆಟೋ ಹುಡುಗರನ್ನೇ ಆರಿಸ್ಕೊಂಡ್ರಿ? ಅವರೇ ಸಿನಿಮಾ ನೋಡೋದು ಜಾಸ್ತಿ ಅಂತಾನೆ? ಅವರೇ. ಸೊ ನಂಗೇನಂದ್ರೆ ಒಂದು ಸಿನಿಮಾ ಅಂತ ನಾವು ಏನು ಮಾಡ್ತೀವಿ, ಫಸ್ಟ್ ಥಿಯೇಟರ್ ನುಗ್ಗೋರ ಇವ್ರುಗಳು. ಇವ್ರು ನುಗ್ಗಿ ಸೂಪರ್ ಸಿನಿಮಾ ಅಂದಮೇಲೆ ಬೇರೆಲ್ಲ ಬರ್ತಾರೆ. ಸೊ ಇವ್ರನ್ನೆಲ್ಲ ಕೂರಿಸಿ ನಂಗೆ ಕತೆ ಏನು ಹೇಳಿದೆ, ಅದು ನನಗೆ ಕತೆಯ ಏನು ಪಾಲಿಶಿಂಗ್ ಕೆಲಸ ಹಿಡಿತಲ್ಲ, ಅದು 2 ವರ್ಷ ಮಾಡಿದ್ದು. ಪಾಲಿಶಿಂಗ್ 2 ವರ್ಷ ನಂಗೆ ಟೈಮ್ ಹಿಡಿತು. ಹಲೋ ಪ್ರಶಾಂತ್, ಒಂದು ನಿಮಿಷ. ಹಲೋ ಹೇಳಿ. ನಮಸ್ಕಾರ, ಹೇಳಿಮಾ. ಹೇಳಿ ಸರ್, ತುಂಬಾ ಖುಷಿ ಆಯ್ತೈತೆ ಫೋನ್ ಮಾಡಿದ್ದು. ನಿಮ್ಮ ಹೆಸರೇನು? ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ನಾವು ಬಿಂದು ಅಂತ ಹೇಳಿ KR ಪೇಟೆ. ಬಿಂದು KR ಪೇಟೆಯಿಂದ ಫೋನ್ ಮಾಡ್ತಾ ಇದ್ದೀರಾ? ಓಕೆ ಹೇಳಿಮಾ, ಮತ್ತೇನು ಸಮಾಚಾರ? ಏನಿಲ್ಲ ಸರ್, ಗುಡ್ ಮಾರ್ನಿಂಗ್ ನಿಮ್ಗೆ. ಓಕೆ, ಎಲ್ಲಿ KR ಪೇಟೆ ಎಲ್ಲಿದೆ ನಿಮ್ಮ ಮನೆ? KR ಪೇಟೆನೇನಾ? ಸರ್ ಇಲ್ಲ, ಹಳ್ಳಿ ಬಂಡಿಹೊಳೆ ಅಂತ ಹೇಳಿ. ಓಕೆ, KR ಪೇಟೆ ನಮ್ಮ ಫ್ರೆಂಡು ಗಿರೀಶು, ಸೌಗಂಧರಾಜು, ತುಂಬಾ ಜನ ಕೇಬಲ್ ಆಪರೇಟರ್ಗಳೆಲ್ಲ ಇದಾರಮ್ಮ ಅಲ್ಲಿ, ಅದಕ್ಕೆ ಕೇಳಿದೆ ಅಲ್ಲಿ. ಆಮೇಲೆ ನಮ್ಮ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಾ? ನೋಡ್ತಿದೀವಿ ಸರ್. ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತವಿಂದ ಫೋನ್ಗೋಸ್ಕರ ಕಾಲ್ ಮಾಡಿ ಖಂಡಿತ ನೀವು ಫೋನ್ ಮಾಡಿದೀರಾ, ನಿಮ್ಗೊಂದು ಬಹುಮಾನ ಬಂದಿದೆ. ಆದಷ್ಟು ಬೇಗನೆ ಇವತ್ತಲ್ಲಿರೋ ಪರವಾಗಿಲ್ಲ, ನಾಳೆ ಯಾವಾಗಲಾರು ಬನ್ನಿ. ಇನ್ಫೆಂಟ್ರಿ ರೋಡ್ ನಲ್ಲಿ ನಮ್ಮ ಆಫೀಸ್ ಇದೆ, ಬಂದು ಪ್ರೈಸ್ ತಗೊಂಡು. ಇವ್ರು ಪ್ರಶಾಂತ್ ಅವ್ರ ಜೊತೆ ಮಾತಾಡ್ತೀರಮ್ಮ? ಮಾತಾಡಿ ಪ್ರಶಾಂತ್. ಬಿಂದು ನಮಸ್ತೆ ಅಮ್ಮ. ಹಲೋ ಹೇಳಿ ಸರ್. ಚೆನ್ನಾಗಿದ್ದೀರಮ್ಮ? ಮನೆಯಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಸರ್, ನೀವು? ಸೂಪರ್ ಆಗಿದ್ದೀನಮ್ಮ. 19ನೇ ತಾರೀಕು ಚಿರಾಯು ಚಿತ್ರ ಬಿಡುಗಡೆ ಆಗ್ತಿದೆ. ನೋಡ್ತೀವಿ ಸರ್. ಸಿನಿಮಾ ನೋಡಿ ಹೇಗಿದೆ ಅಂತೇಳಿ ಕರೆ ಮಾಡಿ. ಪಬ್ಲಿಕ್ ನಂದು ನಂಬರ್ ಹಾಕಿದ್ದೀನಿ, ವಾಟ್ಸಪ್ ನಂಬರ್ ಇದೆ. ಇನ್ನು ಎಲ್ಲ ಥಿಯೇಟರ್ಗಳ ಹತ್ರ ವಿಸಿಟ್ ಆಗ್ತೀನಿ. ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನನ್ನ ಜೊತೆ ಹಂಚ್ಕೊಳ್ಳಿ. ಸರ್ ನಿಮ್ಮ ಫಿಲಂ ಚೆನ್ನಾಗೇ ಇರುತ್ತೆ ಬಿಡಿ ಸರ್, ಸಾಂಗ್ಗಳೆಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಿಮ್ಮ ಎಲ್ಲ ಏನು ನಿರೀಕ್ಷೆಗಳನ್ನ ಹುಸಿ ಮಾಡಲ್ಲ ಈ ಸಿನಿಮಾ. 100% ನಿಮಗೆ ಮನೋರಂಜನೆ ಕೊಡುತ್ತೆ, ಅಷ್ಟು ಮಾತ್ರ ಹೇಳಬಲ್ಲೆಮ್ಮ. ಥ್ಯಾಂಕ್ ಯು ಬಿಂದು, ಥ್ಯಾಂಕ್ ಯು. ನೋಡಿದ್ರೆ ಸರ್ ಹೆಂಗೆ ಹೇಳ್ತಾರೆ, ನಿಮ್ಮ ಪಿಕ್ಚರ್ ಚೆನ್ನಾಗಿರುತ್ತೆ ಬಿಡಿ ಸರ್, ಅದೇನು ಹೊಸದಾಗಿ ಹೇಳ್ತೀರಾ ಅಂತಾರೆ. ಫಸ್ಟ್ ಟೈಮ್ ಡೈರೆಕ್ಷನ್ ಸರ್.
ಫಸ್ಟ್ ಟೈಮ್ ಡೈರೆಕ್ಟ್. ಯಾಕೆ ಟೆನ್ಷನ್ ಆಗ್ತೀರಾ ಸರ್? ಡೋಂಟ್ ವೆರಿ, ಸಕ್ಸಸ್ ಎಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೋ ಅಲ್ಲಿ ಸಕ್ಸಸ್ ಇರುತ್ತೆ ಸರ್. ಏನು ನೋ ಪ್ರಾಬ್ಲಮ್. ಯಾಕಂದ್ರೆ ನೋಡಿ KR ಪೇಟೆಗೆ ನಾವು ಹೇಳ್ಕೊಟ್ಟಿದ್ವಾ ಹಿಂಗೆ ಹೇಳಿ ಅಂತ, ಏನು ಹೇಳ ಅವ್ರಿಗೆ ಗೊತ್ತಿರುತ್ತೆ ಸರ್. ಯಾಕಂದ್ರೆ ಇಷ್ಟು ವರ್ಷ ಇದಿರಲ್ಲ ನೀವು. ಇಲ್ಲಿವ್ರಿಗೆ ಎಷ್ಟು ಸಿನಿಮಾ ಮಾಡಿದ್ದೀರಾ ಪ್ರಶಾಂತ್? ಇದು ನನ್ನ 10ನೇ ಸಿನಿಮಾ. ನೋಡಿ 10ನೇ ಸಿನಿಮಾದಲ್ಲಿ 100% ಸಕ್ಸಸ್ ಆಗೇ ಆಗ್ತೀರಾ, ಡೋಂಟ್ ವರಿ. ಮತ್ತು ಇನ್ನೇನು ಸಿನಿಮಾ ಬಗ್ಗೆ ಹೇಳೋದುಂಟಾ? ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಅದನ್ನೆಲ್ಲ ತಾಳಿ 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 ನಿಮ್ದು ಇಷ್ಟೊಂದು ಕಥೆಗಳೆಲ್ಲ ಇದೆ. 10ನೇ ಸಿನಿಮಾ ಬೇರೆ ಮಾಡ್ತಾ ಇದ್ದಾರೆ. ಈಗ ತಗೊಂಡ ಮತ್ತೊಂದು ನಮ್ಮ ಇವತ್ತಿನ ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮದಲ್ಲಿ ಒಂದು ಕಣ್ಣನ್ ದೇವನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊರಟ ಕೂತಿದ್ದಾರೆ. ಇಲ್ಲಿ ಹೊರಟ ಅಂತ ಹೇಳಂಗಿಲ್ಲ, ಚಿರಾಯು ಅಂತ ಹೇಳ್ಬೇಕು ನಾವು. ಅವರೊಂದು ಹೆಸರಿಂದ ಕರಿತಿರ್ಬೇಕು ಪ್ರಶಾಂತ್ ಅವ್ರನ್ನ. ಪ್ರಶಾಂತ್ ಅವ್ರ ಜೊತೆ ಮಾತಾಡಬೇಕು ಅಂತ ಸಿಕ್ಕಾಪಟ್ಟೆ ಜನ ಕ್ಯೂನಲ್ಲಿ ನಿಂತಿದ್ದಾರಂತೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ರಾಧಾ. ಏನು? ರಾಧಾ ಬೆಕ್ಕೂರಿಂದ. ಆಬಾ ರಾಧಾ, RADH ರಾಧಾ. ಓಕೆ ರಾಧಾ ಅವರೇ, ಹೇಳ್ರಿ ಏನ್ರಿ ಸಮಾಚಾರ? ಏನ್ ಮಾಡ್ಕೊಂಡಿರಿ ರಾಧಾ? ನಾನು ಹೌಸ್ ವೈಫೆ. ಓಕೆ, ಮತ್ತೇನು ಸಮಾಚಾರ? ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೀರಾ? ಚೆನ್ನಾಗಿ ನಡ್ಕೊಡ್ತಾ ಇದೀರಾ? ನಾವು 8 ಗಂಟೆ ಆದ್ರೆ ಅದಕ್ಕೆ ಕಾಯ್ತಾ ಇರ್ತೀವಿ. ಎಸ್ ಮೇಡಮ್, ನೀವು ಕಾಯ್ತಾ ಇದ್ದೀರಾ ಅಂತ ನಾವು ಬೆಳಗ್ಗೆನೆ 5 ಗಂಟೆಗೆ ಎದ್ದು 7 ಗಂಟೆಗೆ ರೆಡಿ ಆಗಿ 8 ಗಂಟೆಗೆ ನಿಮ್ಮ ಮುಂದೆ ಕೂತಿರ್ತೀವಿ. ನಮ್ಮ ಜೊತೆಗೆ ಇವತ್ತು ಪ್ರಶಾಂತ್ ಅವರು ಇದ್ದಾರೆ. ಮಾತಾಡಿ ಮಾತಾಡಿ ಮಾತಾಡಿ. ರಾಧಾ ಅವರು ನಮಸ್ತೆ. ನಮಸ್ತೆ ಮಾ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. 19 ತುಂಬಾ ಚೆನ್ನಾಗಿ ಬರ್ತಾ ಇದಾವೆ. ಸಾಂಗ್ಸ್ಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದಾವೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ರಿಲೀಸ್ ಆಗೋ ಫಿಲಮ್ನು ನಾವು ಫಸ್ಟ್ ಸೆಕೆಂಡ್ ಡೇ ನೋಡ್ಬಿಡ್ತೀವಿ. ಖಂಡಿತ ಸಿನಿಮಾ ನೋಡಿ. 19ಕ್ಕೆ ರಿಲೀಸ್ ಇದೆ. ಮನೆಯವರೆಲ್ಲ ಹೋಗಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಸಿನಿಮಾ ನೋಡಿ ಹೇಗಿದೆ ಅಂತೇಳಿ ಫೋನ್ ಮಾಡಿ ಹೇಳಿ. ಓಕೆ ಸರ್. ಓಕೆ, ತುಂಬಾ ಖುಷಿ ಆಯ್ತು ಸರ್ ಲೈನ್ ಸಿಕ್ಕಿದ್ದಕ್ಕೆ. ನಮಗೂ ಅಷ್ಟೇ ಖುಷಿ ಆಗ್ತಿದೆ ಮಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಧಾ, ಥ್ಯಾಂಕ್ ಯು. ನೋಡಿ ಏನೋ ಮಾತಾಡ್ತಾ ಇದ್ವಿ ನಾವು. ಎಲ್ಲಿ ಬಂದಿದ್ವಿ? ಸಿನಿಮಾ ಒಳಗೆ. ಎಸ್, ಸಿನಿಮಾ ಒಳಗೆ ಸಿನಿಮಾ ಮಾಡೋದು. ಏನಂದರೆ ಸಬ್ಜೆಕ್ಟಲ್ಲಿ ನಾನು ಯೋಚನೆ ಮಾಡ್ತಿದ್ದಾಗ ನಾನು ಹೇಳಿದ್ನಲ್ಲ, ಸಬ್ಜೆಕ್ಟ್ ಎಲ್ಲ ರೆಡಿ ಮಾಡಬೇಕಾದ್ರೆ ನಾವೊಂದು ಸಿನಿಮಾ ನೋಡೋಕ್ಕೆ ಅಂತ ಥಿಯೇಟ್ರಿಗೆ ಹೋಗ್ತೀವಿ. ನಾವೆಲ್ಲ ಸಿನಿಮಾ ನೋಡೋಕೆ ಹೋಗಿ ಸಿನಿಮಾ ಚೆನ್ನಾಗಿಲ್ಲ ಅನ್ನೆಲ್ಲ, ನನ್ನ ಲೈಫೇ ಸಿನಿಮಾ ಮಾಡಿದ್ರೆ ಸೂಪರ್ ಹಿಟ್ ಆಗೋದು ನಡೆಯಲ್ಲ, ಇದು ಯಾವುದೋ ಸಿನಿಮಾ ಅಂದ್ಬಿಟ್ಟು ಬಂದ್ಬಿಡ್ತೀವಿ. ಕಾಮನ್ ಆಡಿಯನ್, ಆ ಕಾಮನ್ ಆಡಿಯನ್ ಕ್ಯಾರೆಕ್ಟ್ರು ನಾನು. ನಿಜವಾಗ್ಲೂ ಒಂದು ಸಿನಿಮಾನ ಪ್ರೀತಿ ಮಾಡ್ತಾರಲ್ಲ ಒಬ್ಬ ನಿರ್ದೇಶಕ, ಮನೆ ಮಠ ಅವನ್ನೆಲ್ಲ ಮರ್ತು ಬಿಟ್ಟಿರ್ತಾನೆ. ಅವನ ಕತೆ ನಾವು ಏನೋ ಅವ್ನ ಕೆಲಸಕ್ಕೆ ಮರ್ತು ಬಿಟ್ಟಿರಲ್ಲ, ಮಾರ್ಬಿಟ್ಟಿರ್ತಾರೆ. 3.25 ಕೋಟಿ ರೂಪಾಯಿ ಬಜೆಟ್ ಸಿನಿಮಾ ಮಾಡಿದ್ದೀರಾ. ಇಟ್ಸ್ ನಾಟ್ ಎ ಜೋಕ್. ಇಲ್ಲ, ನನಗೆ ಗೊತ್ತಿದ್ದು ಒಂದೇ ಸಿನಿಮಾ. ಅದನ್ನು ಪ್ರೀತಿ ಮಾಡ್ತಿದ್ದೀನಿ. ಅದಕ್ಕೆ ನಾನು ಮೋಸ ಮಾಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಏನು ಬೇಕೋ ಅದನ್ನು ಮಾಡಿದ್ದೀನಿ ಅಷ್ಟೇ. ಬಟ್ ಹೇಳಿದ್ನಲ್ಲ, ನಿಜವಾಗ್ಲೂ ಸಿನಿಮಾನ ಪ್ರೀತಿ ಮಾಡೋ ನಿರ್ದೇಶಕನ ಪಾತ್ರನ ಓಂ ಪ್ರಕಾಶ್ ರಾವ್ ಮಾಡಿದ್ದಾರೆ. ಓಕೆ, ಒಬ್ಬ ಕಾಮನ್ ಆಡಿಯನ್ಸ್ಗೂ ಒಬ್ಬ ನಿರ್ದೇಶಕನಿಗೂ ಇರೋ ಒಂದು ಮನಸ್ಥಿತಿಯೇ. ವಿಲನ್ ಯಾರು? ಅವಿನಾಶ್ ಅಣ್ಣ ಮುನಿಯವರು. ಓಕೆ, ಅವಿನಾಶ್ ಅಣ್ಣವ್ರನ್ನ ಏನು ಇಲ್ಲಿವರೆಗೂ ಒಂದು ಲುಕ್ಕಲ್ಲಿ ನೋಡಿದ್ರು ನಮ್ಮ ಜನ. ಓಕೆ, ಭಾಳ ಹಿಂದೆ ಅವರು ವಿಲನಿಶ್ ಕ್ಯಾರೆಕ್ಟರ್ಗಳನ್ನ ಮಾಡ್ತಿದ್ರು. ಬಟ್ ಈಗ ಹೆಚ್ಚಿನಾಗಿ ಅಂಥ ಪಾತ್ರಗಳನ್ನ ಇಲ್ಲಿ ಮಾಡ್ತಿಲ್ಲ, ಬೇರೆ ಕಡೆ ಮಾಡ್ತಿದ್ರು. ಬಟ್ ನಾವು ಒಂದು ದಿವಸ ಆಪ್ತಮಿತ್ರ ಸಿನಿಮಾ ನೋಡ್ತಾ ಕೂತಿದ್ದೆ ಮನೇಲಿ. ಅವ್ರ ಚಾನಲ್ ಚೇಂಜ್ ಮಾಡ್ಬೇಕಾದ್ರೆ ಅಣ್ಣಂದೊಂದು ಪೋರ್ಷನ್ ಹೋಗುತ್ತೆ ವಿಷ್ಣು ಸಾರ್ ಕಾಂಬಿನೇಷನಲ್ಲಿ. ಇಲ್ಲೊಂದು ಸಮಸ್ಯೆ ಇದೆ. ಸುಮ್ಮನೆ ಹಂಗೆ ಲುಕ್ ಹಂಗೆ ನೋಡ್ಬಿಟ್ಟು ಹಂಗೆ ಅಂತಾರೆ. ಅದು ನೋಡಿ ನನಗೆ ನೈಟ್ ನಿದ್ದೆ ಬರಲಿಲ್ಲ. ಸೊ ಈ ಕ್ಯಾರೆಕ್ಟರ್ನ ನಾನು ಯಾಕೆ ಇದು ಮಾಡಬಾರ್ದು, ಮಾಡಿಫೈ ಮಾಡಿಕೊಂಡು ಆಟ ಆಡಬಾರ್ದು ಅಂತೇಳಿ ನೈಟ್ ಕುತ್ಕೊಂಡು ಒಂದು ಅವ್ರದ್ದು ನೆಟ್ಟಲ್ಲಿ ಫೋಟೋ ಡೌನ್ಲೋಡ್ ಮಾಡಿ, ನಾನು ಆ್ಯಕ್ಚುಲಿ ಬಂದು ಫೋಟೋಶಾಪಲ್ಲಿ ವರ್ಕ್ ಮಾಡ್ತಿದ್ದೆ ಮುಂಚೆ. ಸೊ ಅವ್ರಿಗೊಂದು ಗೆಟಪ್ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರಿಗೆ ಮೇಲ್ ಕಳಿಸ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿದೆ, ಅಣ್ಣ ನಿಮಗೊಂದು ಗೆಟಪ್ ರೆಡಿ ಮಾಡಿ ಮೇಲ್ ಕಳಿಸಿದ್ದೀನಿ, ನೋಡಿ ಅಣ್ಣ ಯಾವುದನ್ನ ಸಿನಿಮಾದಲ್ಲಿ ಇದನ್ನು ನೀವು ಯೂಸ್ ಮಾಡಿದ್ದೀರಾ ಅಂತ. ಆ ಕಡೆಯಿಂದ ಫೋನ್ ಬಂತು, ಚೆಕ್ ಮಾಡಿ, ಪ್ರಶಾಂತ್ ಸೂಪರ್ ಆಗಿದೆ ರೀ, ಏನು ರೀ ಹಿಂಗೆ ಮಾಡಿಬಿಟ್ಟಿದ್ದೀರಿ ನನ್ನ ಅಂತಂದರು. ಮಾಳವಿಕನ ಭಾಳ ಇಷ್ಟ ಆಯಿತು ರೀ ಅಂತಂದರು. ಅಣ್ಣ ಸೂಪರ್ ಅಣ್ಣ. ನಾನು ಅವ್ರಿಗೆ ಫಸ್ಟು ಅವ್ರಿಗೆ ಗೆಟಪ್ನ ಕಳಿಸಿ ಆಮೇಲೆ ಕತೆ ಹೇಳಕ್ಕೆ ಹೋಗಿದ್ದು. ವೆರಿ ಗುಡ್ ವೆರಿ ಗುಡ್. ಅಂದರೆ ಹೋಮ್ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸರ್ ನಂಗೇನಂದರೆ ನಾವು ಏನು ಎಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ ಎಕ್ಸಾಮ್ಗೆ ಅಷ್ಟು ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ. ಏನು ರೆಡಿ ಆಗದೆ ಬರೆಯೋಕ್ಕಿಲ್ಲ ಸರ್, ಕ್ವಶನ್ ಪೇಪರ್ ಬಂದಾಗ ಬ್ಲಾಂಕ್ ಆಗ್ಬಿಡುತ್ತೆ. ಅಲ್ಲ, ಬ್ಲಾಂಕ್ ಆಗುತ್ತೆ, ಎದುರುಗಡೆ ನಂಬ್ಕೊಂಡು ನಾವು ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಇಲ್ಲ. ಸೊ ನಾನು ಅದನ್ನು ಯಾವಾಗಲೂ ನಂಬ್ತೀನಿ. ಏನು ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ನಮ್ಗೆ ಅದರದ್ದು ಔಟ್ಪುಟ್ಟು ಸಿಗುತ್ತೆ, ಅದ್ರ ಮಜಾ ಸಿಗುತ್ತೆ. ಸಾಂಗೆಲ್ಲ ಎಲ್ಲಿ ಮಾಡಿದ್ರಿ? ಇಂಡಿಯಾದಲ್ಲ? ಬೆಂಗಳೂರಲ್ಲಿ ಸಾಂಗ್ ಮಾಡ್ದು. ಆಮೇಲೆ ಮಂಗಳೂರು ಸಿಕ್ಕಾಬಟ್ಟೆ, ಮಂಗಳೂರು ಪೋರ್ಷನ್ ಹೋಗುತ್ತೆ ಸಿನಿಮಾ ಪೂರ್ತಿ. ಓಕೆ, ಮಂಗಳೂರು ಬೇಸಿಕ್ ಇದರಲ್ಲಿ ನಡೆಯುವಂಥದ್ದು. ಓಕೆ, ಕಾರ್ಕಳ, ಕಳಸ, ಹೊರನಾಡು ಫುಲ್ಲು ಏನು ಗ್ರೀನಿಶ್ ಮಜಾ. ಓಕೆ, ಅಂದರೆ ಎಲ್ಲ ಇಂಡಿಯಾದಲ್ಲಿದೆ, ಫಾರಿನ್ಗೆ ಹೋಗಿಲ್ಲ? ಇಲ್ಲ ಸರ್, ಅದು ಹೆಂಗೆ ಸರ್, ನಾವು ಕತೆ ಮಂಗಳೂರಲ್ಲಿ ನಡಿಬೇಕಾದ್ರೆ ಫಾರಿನ್ಗೆ ಹೋಗಲಿ ಸರ್? ಏನೋ ಒಂಥರ ಈ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗಳಿಗೆ, ನಾಯಕ ನಟರಿಗೆಲ್ಲ ಸ್ವಲ್ಪ ಖುಷಿ, ಹಿಂಗೋಗಿ ಹಿಂಗೆ ಶಾರ್ಟಿಂಗ್ ತಂದ ತಕ್ಷಣ ಟಾನ್ ಅಲ್ಲಿ ಇರಬೇಕು ಅಂದಿಲ್ಲ ಸರ್. ನಾವು ಕತೆ ಏನು ಡಿಮ್ಯಾಂಡ್ ಮಾಡಿದ್ವಿ ಅದನ್ನೇ ಮಾಡೋದು. ಓಕೆ, ಯಾಕಂದರೆ ಸರ್ ನನ್ನೊಂದು ಕಲ್ಪನೆ ಇದೆ. ಸಿನಿಮಾ ಅಂದರೆ ನನ್ನದೇ ಆದಂಥ ಒಂದು ನನ್ನ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ನನ್ನ ಹುಡುಗರು ಹೇಳೋರು, ಯಾಕೆ ಸೋಮಕ್ಕೆ ಮಾಡಬೇಕು ಅಂತಂದ್ರು. ಓಕೆ,
ಸ್ವಮೇಕೆ ಮಾಡೋದು ನಾನು ಅಂತೇಳಿ ಡಿಸೈಡ್ ಆಗಿ ಸಬ್ಜೆಕ್ಟ್ನ ರೆಡಿ ಮಾಡೋಕೆ ಕೂತು ನಾನು. ಓಕೆ. ಸೊ ನನಗೆ ನಮ್ಮಲ್ಲೇ ಬೇಜಾನ್ ವಿಷಯಗಳಿದೆ, ವಿಚಾರಗಳಿದೆ, ಬೇರೆ ಎಲ್ಲ ಯಾಕೆ ಹೋಗ್ಬೇಕು ಅನ್ನೋದು ನನ್ನ ಮನಸ್ಥಿತಿ. ಖಂಡಿತ ಅದು ಒಪ್ಕೊಳ್ಳೇಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ದಿರೋದು ಬೇರೆ ಎಲ್ಲೂ ಇಲ್ಲ ಸರ್. ಇಲ್ಲ ಎಲ್ಲ ಸುಳ್ಳು ಇಲ್ಲ ಬಿಡಿ. ಅದನ್ನ ನಾವು ಎಷ್ಟು ಮಟ್ಟಿಗೆ ಬಳಸ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಳಸ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತಿದ್ದೀನಿ ಅಷ್ಟೇ. ಹೀರೋಯಿನ್ಗಳು ಯಾರು ಹೆಸರು ಹೇಳಿಲ್ಲ ನೀವು? ಶುಭಪುಂಜ, ಆಮೇಲೆ ನವೀನ್ ಕೃಷ್ಣ ಇನ್ನೊಂದು ಹೀರೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ನವೀನ್ ಕೃಷ್ಣ ಇದ್ದಾರಾ? ಹೌದು. ವೆರಿ ಗುಡ್. ಮಾನ್ಸಿ ಶಿವಣ್ಣ ಅಂತೇಳಿ ಮೊಗ್ಗಿನ ಮನಸ್ಸು ಮಾಡಿದ್ಲು. ಓಕೆ. ಆ ಹುಡುಗಿ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಓಕೆ. ಬಹಳಷ್ಟು ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವಿನಾಶ್ ಅಣ್ಣ, ಓಂ ಪ್ರಕಾಶ್ ರಾವ್, ಮುನಿ, ಮೋಹನ್ ಜುನೇಜಾ, ಮೈಕೋ ನಾಗರಾಜು, ಕೋಟೆ ಪ್ರಭಾಕರ್, ಪದ್ಮಾವಸಂತಿ, ಪವಿತ್ರ ಲೋಕೇಶ್ ಅವರು ಎಲ್ಲ ಒಂದು ಬೆಟಾಲಿಯನ್ ಹಂಗಿದೆ. ಇದೆ 3.5 ಕೋಟಿ ಖರ್ಚು ಮಾಡಿದೆ ಅಂದ್ರೆ ಬೆಟಾಲಿಯನ್ ಇರಲೇಬೇಕು. ಹಲೋ ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಮುರಳಿ ಅವರೇ. ಗುಡ್ ಮಾರ್ನಿಂಗ್. ಮತ್ತೆ ಹೇಳಿಮ್ಮ. ನಿಮ್ ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ನಾನು ಡೈಲಿ ನೋಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್. ಎಲ್ಲಿಂದ ಫೋನ್ ಮಾಡ್ತಾ ಇದೀರಾ? ಮನೆ ಎಲ್ಲಿದೆ? ನಾವು ಬ್ಯಾಂಗ್ಳೂರ್ ಜಯನಗರ್ ಇಂದ ಮಾತಾಡ್ತಾ ಇರೋದು. ನಿಮ್ಮ ಹೆಸರು ಹೇಳಿಲ್ಲ ನನಗೆ. ಸಾರಿ, ನಿಮ್ಮ ಹೆಸರೇನು? ದಾಕ್ಷಾಯಿಣಿ ಅಂತ. ದಾಕ್ಷಾಯಿಣಿ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹೇಳಿ, ಏನ್ ಸಮಾಚಾರ? ನಮಸ್ಕಾರ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ಚೆನ್ನಾಗಿ ಆಂಕರ್ ಮಾಡ್ಕೊಡೋದು ನಡ್ಸ್ಕೊಡ್ತೀರಾ. ಓಕೆ ಓಕೆ. ಇವಾಗ ನಮ್ಮ ಜೊತೆ ಪ್ರಶಾಂತ್ ಇದ್ದಾರೆ, ಮಾತಾಡ್ತೀರಾ ದಾಕ್ಷಾಯಿಣಿ? ಹಾ, ಮಾತಾಡ್ತೀನಿ. ಮಾತಾಡಿ ದಾಕ್ಷಾಯಿಣಿ. ಗುಡ್ ಮಾರ್ನಿಂಗ್. ಹಲೋ ಪ್ರಶಾಂತ್. ಗುಡ್ ಮಾರ್ನಿಂಗ್ ದಾಕ್ಷಾಯಿಣಿ ಅವರು, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನೆನ್ಪಿದ್ಯಾ? ಅಕ್ಕನ ಕ್ಲಾಸ್ಮೇಟ್ ಅನ್ಕೊಂತೀನಿ. ಕರೆಕ್ಟ್. ಸೂಪರ್. ಹೇಗಿದೆ ಅಮ್ಮ? ಹೆಂಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ನೀ ಹೇಗಿದ್ಯಾ? ಏನ್ ಸಮಾಚಾರ? ಸೂಪರ್ ಆಗಿದ್ದೀನಮ್ಮ. 19ಕ್ಕೆ ಚಿರಾಯು ರಿಲೀಸ್ ಆಗ್ತಿದೆ. ಅಪ್ಪ ಅಮ್ಮ ಫ್ರೆಂಡ್ಸ್ ನೋಡ್ದೆ. ಏನ್ ಅನ್ಸ್ತಪ್ಪ? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಡೈರೆಕ್ಷನ್. ಎಲ್ಲ ತಪ್ಪುಗಳಿದ್ರೆ ದಯವಿಟ್ಟು ತಿಳಿಸಿ. ಖಂಡಿತವಾಗ್ಲೂ ತಿಳಿಸ್ತೀನಿ. ತುಂಬಾ ಖುಷಿ ಆಯ್ತು ನನ್ಗೆ ನೋಡಿದ ತಕ್ಷಣ, ಅದು ಪ್ರೋಮೋ ನೋಡಿದ ತಕ್ಷಣ. ದಾಕ್ಷಾಯಿಣಿ ಅಷ್ಟೊಂದೆಲ್ಲ ಟೈಮ್ ಇಲ್ಲ. ಅವ್ರ ಪ್ರಮೋ ಸರಿ ಆಗ್ತಾ ಇದೀನಿ. ನಿಮ್ಗೆ ಒಂದು ಪ್ರೈಸ್ ಬಂದಿದೆ ದಾಕ್ಷಾಯಿಣಿ, ಬೇಗನೆ ಬಂದು ಪ್ರೈಸ್ ತೊಗೊಂಡೋಗಿಮ್ಮ. ದಾಕ್ಷಾಯಿಣಿ, ಥ್ಯಾಂಕ್ಸ್ ಯು. ಇನ್ಫೆಂಟ್ರಿ ರೋಡ್ ನಲ್ಲಿ ಫಸ್ಟ್ ಬಿಲ್ಡಿಂಗ್ ರೈಟ್ ಹ್ಯಾಂಡ್ ಸೈಡ್ ಎಂಬೈಸಿ ಪಾಯಿಂಟ್ ಅಲ್ಲಿ ಗ್ರೌಂಡ್ ಫ್ಲೋರ್ ನಮ್ಮ ಆಫೀಸ್ ಇದೆ, ಬಂದು ಪ್ರೈಸ್ ತೊಗೊಂಡೋಗಿ. ಥ್ಯಾಂಕ್ ಯು. ಪ್ರಶಾಂತ್, ನಿಮ್ದು ಪಿಕ್ಚರ್ ಅಲ್ಲಿ ನೋಡಿ, ನನಗೆ ಕೇಳ್ತಾ ಇರಿ ಸರ್ ರೆಕಾರ್ಡೆಡಾ ಲೈವಾ ಅಂತ. ನಾವ್ ಹೇಳಿದ್ವಿ ಅವ್ರಿಗೆ ಫೋನ್ ಮಾಡಿ ಅಂತ. ನಿಮ್ಮ ಅಕ್ಕನ ಫ್ರೆಂಡಾ? ನಮ್ಮ ಅಕ್ಕನ ಕ್ಲಾಸ್ಮೇಟ್. ಒಂದು ಪ್ರಮೋ ನೋಡ್ಬೇಕು ನಿಮ್ದು. ಮಾಡಿದೀರಾ, ಏನ್ ಮಾಡಿದೀರಾ ನಾವು ಸ್ವಲ್ಪ ನೋಡ್ಬೇಕಲ್ಲ ಸ್ವಾಮಿ. ಖಂಡಿತ. ಓಕೆ. ನಮ್ಮ ಪ್ರಶಾಂತ್ ಅವರ ಚಿರಾಯು ಚಿತ್ರದ ಒಂದು ಸ್ಮಾಲ್ ಟ್ರೇಲರ್. ಗಂಡಿರ್ತವನ್ನೆಲ್ಲ ಗಂಡ್ಸಾಗಲ್ಲ ಕಣ, ಲಾಂಗ್ ಇರ್ತವನ್ನೆಲ್ಲ ಲಡತ್ ಮಾಡಕ್ಕಾಗಲ್ಲ. ಮೀಟ್ರು ಬೇಕು, ಕ್ವಾಟ್ರ್ ಹಾಕೊಂಡು ಮೀಟ್ರು ಬರ್ಸ್ಕೊಂಡು ಶೋಕಿ ಮಾಡೋ ನನ್ನ ಮಕ್ಕಳು ನೀವು ಯಾರ ಹತ್ರ? ಚಿರಾಯು. ಹುಟ್ಟೂರಲ್ಲೇ ನಿನ್ನ ಊತಾಕಿಲ್ಲ ಅಂದ್ರೆ ನಿನ್ನ ಕೈಲೇ ಮರ್ಡರ್ ಮಾಡಿಸ್ತೀನಿ. ಅವ್ನ್ ತಲೆ ತೆಗೆದೇ ಬಿಡೋದಿಲ್ಲ. ಅವನಿಗೆಲ್ಲ ಮೀಟ್ರ್ ಇರಲ್ಲ ಕಾಣ. ಓಕೆ, ಸಖತ್ತಾಗಿದೆ ಟ್ರೇಲರ್. ನೋಡಿದ್ದೆ, ಒಂದು ಮೋಸ್ಟ್ಲಿ 1 ನಿಮಿಷ ನೋಡಿರ್ಬೋದು ಅಷ್ಟೇ. ಕೆಲಸ ಚೆನ್ನಾಗಿ ಮಾಡಿದ್ದೀರಾ. ಕೆಲಸ ಮಾಡ್ತಾ ಇರೋದೆಲ್ಲ ಕಂಡಿದೆ. ಪೂರ್ತಿಯಾಗಿ ಆ ಕೆಲಸ ಮಾಡಿರೋದನ್ನ ನೋಡಬೇಕು ಅಂದರೆ 19ನೇ ತಾರೀಕು ಚಿರಾಯಿನ ಕರ್ನಾಟಕದಾದ್ಯಂತ ಸುಮಾರು 150 ಥಿಯೇಟ್ರ್ಗಳಿಗಿಂತ ಜಾಸ್ತಿ ಚಿತ್ರಮಂದಿರದಲ್ಲಿ ನೋಡ್ಬೋದು. ಹೊರಟ ಪ್ರಶಾಂತ್ ಅವರಿಗೆ ಸಕ್ಸಸ್ ಸಿಗಲಿ. ಸಕ್ಸಸ್ಸು ಎಲ್ಲ ನಿಮಗೆ ಸಿಗಲಿ. 3.5 ಕೋಟಿ ರೂಪಾಯಿಗಿಂತ ಒಂದು 2-3 ಕೋಟಿ ರೂಪಾಯಿ ಜಾಸ್ತಿ ಬರಲಿ. ನಿಮ್ಮ ಸಾಲಗಳೆಲ್ಲ ತೀರಿಸ್ಕೊಳ್ಳಿ, ನೆಮ್ಮದಿಯಿಂದ ಇರಿ. ಪಿಕ್ಚರ್ ಚೆನ್ನಾಗಿ ಓಡುತ್ತೆ. ಥ್ಯಾಂಕ್ ಯು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು. ನಿಮ್ಮೆಲ್ಲ ಸಕ್ಸಸ್ಗೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮ ಮುಗಿಸ್ಬೇಕು. ಪ್ರಶಾಂತ್ ಅವ್ರನ್ನ ಕರೆಸಿದ್ವಿ, ಡಾಕ್ಟರ್ ಸೋಲಂಕಿ ಅವ್ರನ್ನ ಕರೆಸಿದ್ವಿ. ಎರಡೂ ಬೇರೆ ಬೇರೆ ಫೀಲ್ಡ್, ಅದು ನೋಡೋಕ್ಕೆ ಮಾತಾಡೋಕ್ಕೆ ಎಲ್ಲ ತುಂಬ ಸಖತ್ತಾಗಿತ್ತು. ದಯವಿಟ್ಟು ಮರಣದ ನಂತರ ನಿಮ್ಮ ಕಣ್ಣುಗಳನ್ನು ದಾನ ಮಾಡಿ. ನಾವೆಲ್ಲ ಸಾಯ್ತಾ ಇರೋರೆಲ್ಲ ನಮ್ಮ ಕಣ್ಣನ್ನು ದಾನ ಮಾಡಿದ್ರೆ ಕೇವಲ ಒಂದು 15 ದಿವಸಕ್ಕೆ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಅಂಧರೇ ಇರಲ್ವಂತೆ, ಅಂದರೆ ಕುರುಡರೇ ಇರಲ್ಲ. ದಯವಿಟ್ಟು ಸತ್ತ ನಂತರ ನಿಮ್ಮ ಕಣ್ಣುಗಳನ್ನು ದಾನ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಣದೇವನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಸಿಗೋಣ.